ಹಿಂದೂ ಯುವ ಸೇನೆ ಕೊರಗಜ್ಜ ಶಾಖೆ ಕೆರೆಬೇಲ್ಗುಡ್ಡೆ ವಿಜಯನಗರ ಒಂದಿತ 18ನೇ ವಾರ್ಷಿಕ ಉತ್ಸವದ ಈ ಪುರ್ಲ ಪುಳಿಗಿದ ಕಜಡು ಪಾಲ್ಪಡೆಯರೆ ಪತ್ತು ಸೇತನ ಚಿತ್ರ ಮಾತ ಸದ್ಭಕ್ತ ಸಹೃದಯ ಸಜ್ಜನ ಬಂಧುಗಳನ್ನು ಆರ್ತಿ ಪಿರ್ತಿಡು ಎದ್ಕೊಂಡು ಈತನೇಟ ಈ ವೇದಿಕೆಡು ನೃತ್ಯದ ಹೊರಟು ಒಂಜಾತ ರಂಜನೆ ಕೊಡ್ತೀರಿ ಈ ಊರದ ಕಿನ್ನೆ ಪ್ರತಿಭೆಗಳು ದೊಂಬಾಗ ಧರ್ಮದ ತಿರ್ಲದ ಹೆಸರಿನ ಜನಮಂದಿಗೆ ತಿರುಪಾವಡು ನಾಡ ಧಾರ್ಮಿಕ ಕಚ್ಚು ನಡುಪಡು ಈ ನಿಟ್ಟಡು ಧಾರ್ಮಿಕ ಚಿಂತನಕಾರನ ಒಟ್ಟು ಸೇರಿಗಿಡ ಧಾರ್ಮಿಕ ಲೇಸನ ಅಟನೆ ಮಾಡ್ತದ ಭರತ ಖಂಡದ ತೊಟ್ಟಿಲ್ಡು ಭಾರತಾಂಬಿನ ಬಟ್ಟಿಲ್ಡು ಗಟ್ಟ ಬೈಲಿದ ಮಲೆ ತೆರಟು ಪಚ್ಚೆ ಪಚ್ಚಿರದ ಸಿರಿ ನಡುಟು ನೀಲ ಕಡಲ ಕರೆ ಬರಿಟ್ಟು 15 ತೀದ್ರ ಸಿಂಗರಿತ ಐತ ಒಂತಿನ ತುಳುವ ಒಪ್ಪೆನ ಉಡಲ ತುಳುವ ಮಣ್ಣು ಸತ್ಯ ಧರ್ಮದ ನ್ಯಾಯ ನೀತಿದ ಸತ್ವ ಇತಿನವು ಇಚ್ಚಿತನ ತುಳುವ ಒಪ್ಪೆನ ಸಿರಿಜ ಕೇಳ್ದು ಉದಿತ ಬಳತನ ಚಿತ್ರ ನಮಕ್ ಸಾಂಸ್ಕೃತಿಕತೆ ಬುಕ್ಕ ಧಾರ್ಮಿಕತೆ ಪಂಪುಣ ಚಿತ್ರವು ಉಸುರುಡು ಹೊಸರಾದಿತ್ನವು ಈ ಪುಣ್ಯದ ಮಣ್ಣು ಕರ್ನ 17 ವರ್ಷದ ಇಂಚಿ ಜವನೇರ್ನ ಒಟ್ಟು ಸೇರಿಗೆ ಮಲ್ಪನ ಒಟ್ಟು ಧಾರ್ಮಿಕ ಸಾಮಾಜಿಕ ಕಜ್ಜುನು ಮಂತೊಂದು ಬತ್ತಿದ್ದದು ಏನಕ್ಕೆ 18ನೇ ವರ್ಷದ ಸಂಭ್ರಮ ಸಡಗರ ಸಂತಸದ ಸುದಿನ ಈ ಪುರ್ಲ ಪುಳಿಗಿದ ಕಜ್ಜುಡು ಪಾಲ್ಪಡೆಯರೆ ಧಾರ್ಮಿಕ ಚಿಂತನಕಾರರ ಮಟ್ಟಿಗೂ ಬತ್ತು ಸೇರಿದರೆ ಅಕ್ಲಿಗೆ ಎತ್ತರದ ಮತ್ತರ ಮೇಲೆ ಎದುಕೊಂಡು ಪಡೆದು ಕೂಟದ ಪದಾಧಿಕಾರದ ಭಿನ್ನಯು ನಂಬಿನಕ್ಲಿಗೆ ಯಾಪಲ ಬುಡ್ಡು ಪಾಡು ಜೇರಿ ಪಂಪು ಸತ್ತಿನ ತೆರಿಯೊಂದಿನಕ್ಲು ನಮ್ಮ ತುಳಿದಿರು ಅಂಚಾದೆ ನಮ್ಮ ಹಿರಿಯಾಕ್ಲಿ ಉವೆ ಒಂಜಿ ಎಡ್ಡೆ ಕಜ್ಜುಗು ಪಚ್ಚೆದಿ ಉಡನಾಡ ಸರ್ವ ವಿಘ್ನನು ತಟ್ಟು ಪಾರಾವಣ ಚಿತ್ರ ತಡ್ಪೆ ಕಿವಿತ ಕಿನ್ನೆ ಕಂಡದ ಮಲ್ಲ ಭಜಿದ ಆನೆ ಮೌನಿನ ಸುಗಿತನಾಡ ಸರ್ವ ವಿಘ್ನನು ತಟ್ಟು ಪಾರಾವು ಪಂಪುಣ ಚಿತ್ರ ನಂಬೋಳಿಕೆ ಉಂಡು ಅಂಚಾದೆ 18ನೇ ವರ್ಷದ ವಾರ್ಷಿಕ ಉಚ್ಚಯದ ಈ ಕಜ್ಜುಗು ಪಜ್ಜಿದಿಕ ಸರ್ವ ವಿಘ್ನನು ತಟ್ಟು ಪಾರಾವಣ ಚಿತ್ರ ವಿಘ್ನೇಶ್ವರನ ಸುಗ್ಬೆ ತೊಟ್ಟುಗು ವರ ಪ್ರಸಾದಿಸು ಗಜಾನನ ಶ್ರೀ ವಿಘ್ನೇಶ್ವರ ವಿನಾಯಕ ವರ ಪ್ರಸಾದಿಸು ಗಜಾನನ. ಕ್ಷೇತ್ರದ ಅಧಿಪತಿ ಆಯ್ನಂಚಿನ ಪತ್ತೂರಿಗೆ ಒಜಿ ಅನು ಕೊರ್ದು ಪತ್ತೂರ್ದ ಜನಮಂದಿನ ಮಾನಸಿಕವಾದ ಶಕ್ತಿ ಕೊರ್ಪುನಂಚಿನ ಆದಿದೈವ ಕೊರಗಜ್ಜೆಗೆ ತರೆದಗ್ಗ ಅಡ್ಡಬೂರೊಂದು 14 ಮಾಗಣದ ಒಡೆ ಶ್ರೀ ಸೋಮನಾಥ ದೇವರಿಗೆ ಅಡ್ಡಬೂರೊಂದು ಇನ್ನು ಹಿಂದೂ ಯುವ ಸೇನೆ ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಬಾಗಡು ಅವೇತು ಜವನರಿಗೆ ಸಾಮಾಜಿಕವಾದ ಜವಾಬ್ದಾರಿ ಕೊರ್ಪುನಂಚಿನ ಕೆಲಸ ಮಲ್ಪನ ಮೂಲಕ ಕರಿನ 28 ವರ್ಷದಿಂಚಿ ತೆನ್ಕೈ ಬಡಕೈ ಮೂಡೈ ಪಡ್ಡೈ 4 ದಿಕ್ಕಡ್ಲ ಹಿಂದೂ ಯುವ ಸೇನೆ ತನ್ನ ಕಾರ್ಯ ಚಟುವಟಿಕೆಯನ್ನು ಮಲ್ತೊಂದು ಬೈದೇನೆ ಹುಟ್ಟು ಹೋರಾಟದ ಮೂಲಕ ಇದು ಬೊಕ್ಕ ಹೋರಾಟದ ಮೂಲಕ ಸಮಾಜದ ಸಂಘಟನೆ ಮಲ್ತೊಂದು ಐದು ಬೊಕ್ಕ ನಮ್ಮ ಸನಾತನ ಪರಂಪರೆದ ಇಂಚಿನ ಧಾರ್ಮಿಕತೆ ಉಂಡ ಐನು ಒರಿಪವನಂಚಿನ ಐನು ಬುಲೆಪವನಂಚಿನ ಕೆಲಸನ ಹಿಂದೂ ಯುವ ಸೇನೆ ನಿರಂತರವಾದ ಮಲ್ತೊಂದು ಬರ್ತನು ಈ ಉಳ್ಳಾಲದ ರಾಣಿ ಹಬ್ಬಕ್ಕನ ಪುಣ್ಯದ ಮಣ್ಣಿಡ್ಲ ಕರಿನ ಮಸ್ತು ವರ್ಷದಿಂಚಿ ಹಿಂದೂ ಯುವ ಸೇನೆ ಬೆತೆ ಶಾಖೆಲು ಇತ್ತನಲ್ಲ ಉಳ್ಳಾಲ ಪ್ರಖಂಡ ವ್ಯಾಪ್ತಿಡು ಬೆತೆ ಶಾಖೆಲು ಇತ್ತನಲ್ಲ ಆ ಒಂಜಿ ಊರುಡು ಎಡ್ಡೆಬ್ಬುದ ಕೆಲಸ ನಡತೊಂದು ಬೈದೇನೆ ಅವು ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮದಪ್ಪು ನಾಗಮಂಡಲೋತ್ಸವದಪ್ಪು ಜೀರ್ಣೋದ್ಧಾರದಪ್ಪು ಮಾತ ಕಜ್ಜಲೆಡ್ಲ ಹಿಂದೂ ಯುವ ಸೇನೆದ ಜವನರು ತನ್ನನ್ನು ತಾನು ತೊಡಗಿಸೇನಂಚಿನ ಒಂಜಿ ಪೆರ್ಮೆದ ಸಂಘಟನೆ ಹಿಂದೂ ಯುವ ಸೇನೆ ಈ ಭಾಗಡ್ಲ ಹಿಂದೂ ಯುವ ಸೇನೆಗೆ ಒಂಜಿ ಶಾಖೆ ಆರಂಭ ಮಲ್ತಿನ ಬೊಕ್ಕ ಆ ಶಾಖೆಗೆ ಒಂಜಿ ಪುದರ್ ದೀಪ ಅವು ಇತಿಹಾಸ ಪುರುಷರನೊಪ್ಪು ಅದನ್ನ ರಾಷ್ಟ್ರ ನಾಯಕರನೊಪ್ಪು ಅದನ್ನ ಈ ನಮ್ಮ ಸಮಾಜಕ್ಕೆ ಬೋಡದು ತ್ಯಾಗ ಮಂತನಕ್ಲಪ್ಪು ಅದನ್ನ ನಮ್ಮ ತುಳುನಾಡದ ದೈವ ದೇವರನ್ನ ಆ ಒಂಜಿ ಪುದರ್ಡ್ ಹಿಂದೂ ಯುವ ಸೇನೆದ ಶಾಖೆಲನ ಮೂಲಕ ಆ ಒಂಜಿ ಕ್ಷೇತ್ರದ ಬುಲೆಚಿಲ್ಗೆ ಬೋಡದು ಕೆಲಸ ಮತ್ತನಂಚಿನ ಹಿಂದೂ ಯುವ ಸೇನೆ ಇನಿ ಕೊರಗಜ್ಜ ಶಾಖೆದ ಮೂಲಕ ಈ ಬಾಗಡ್ ವರ್ಷಂಪತಿ ನಮ್ಮ ತುಳುನಾಡು ಹೆಚ್ಚಿನ ಆಚರಣೆ ಮಲ್ಪನ ಹೆಚ್ಚಿನ ಕಟ್ಟಲೆ ಉಂಡ ಐನು ಮಾತೆಲ್ಲ ಜನಕ್ಲೆಗೆ ತೆರಿಪವನಂಚಿನ ಕೆಲಸನ ಕೊರಗಜ್ಜ ಶಾಖೆದ ಮೂಲಕ ಆಗೊಂದುಂಡು ಮಠ ದುಂಬುದ ತಿಂಗಳು ನಮ್ಮ ಏಪ್ರಿಲ್ ತಿಂಗಳು ಅಲ್ಲ ಹೊಸ ಫಲವಸ್ತುಲು ಬರ್ಪುನಂಚಿನ ತಿಂಗಳೇ ಈ ಫಲವಸ್ತುಲು ಬತ್ತಿನೇನು ಆ ಒಂಜಿ ದೇವೇರ್ನ ದೇಕಿದೆದುರು ದೀದು ಐಕ್
ಬಿಸು ಕಣಿಲಕ ಮಲ್ತದು ಅವಂಜಿ ತುಳುನಾಡು ವಿಜೃಂಭಣೆ ನಮ್ಮ ಬಿಸು ಪರ್ಬನ ಆಚರಣೆ ಮಲ್ತೊಂದು ಬತ್ತನಂಚಿನ ಒಂಜಿ ಸಂಪ್ರದಾಯ ಹಿರಿಯಕುಲು ಮಲ್ತೊಂದು ಬತ್ತನ ಇಲ್ಲಿಟಿನ ದುಂಬುದ ಪೀಳಿಗೆಗಳ ಅವಂಜಿ ಬಿಸು ಪರ್ಬ ಬಂಡ ದಾದ ಪನ್ಪನಂಚನ ಮದದ ಪೋಪನಂಚನ ಸಂಸ್ಕೃತಿನ ಪುನರಪಿ ನೆನಪು ಮಲ್ಪನಂಚನ ಕೆಲಸನು ಇನ್ನು ಕೊರಗಜ್ಜೆ ಶಾಖದ ಮೂಲಕ ಈ ಬಾಗಡು ನಡ್ತೊಂದು ಬೈದಿನ ಇನ್ನು ದಿನಕಾನಕಾಲ ಬಿಸು ಪರ್ಬಣ ಚುನಾವಣಾ ನೀತಿ ಸಂಹಿತೆ ನಡೆದಾತ್ರ ಏಪಲ ಬಿಸುತ ದಿನತಾನೇ ಕೊರಗಜ್ಜೆ ಶಾಖದ ಮೂಲಕ ಬಿಸು ಪರ್ಬ ಆಚರಣೆ ಮಲ್ತೊಂದು ಬೈದ ಚುನಾವಣಾ ನೀತಿ ಸಂಹಿತೆ ನಡೆದಾತ್ರ ಆ ಒಂಜಿ ಚುನಾವಣೆ ಇಲೆಕ್ಷನ್ ಮುಗಿದ ಇರೋದು ಬೊಕ್ಕ ಇನಿ ಆ ಕಾರ್ಯಕ್ರಮ ದೀತ ಒಂಜಿ 5 ದಿನದ ವ್ಯತ್ಯಾಸಡು ಅಲ್ಲ ಬಿಸು ಪರ್ಬ ನಮಕ್ ಎಡ್ಡೆಪುನು ಬಯಕುನ ಮೂಲಕ ಬಿಸು ಪರ್ಬದ ಮೂಲಕ ಸಮಾಜ ಎಡ್ಡೆ ಅವಡು ಪನ್ಪುನ ಒಂಜಿ ನಂಬೊಳಿಗೆದ ಪಾತ್ರದ ಹೊರಟು ಇಂದ ಈ ಒಂಜಿ ಬಿಸು ಪರ್ಬದ ಕಾರ್ಯಕ್ರಮನ ಅಟ್ಟೆನ ಮಲ್ತದ ಸತತ 17 ವರ್ಷದಿಂಚಿ ಈ ಒಂಜಿ ಕಾರ್ಯಕ್ರಮನ ಆಯೋಜನೆ ಮನ್ಪುನ ಮೂಲಕ ಐದೊಟ್ಟಿಗೂ ಈ ಊರದ ಪಾಪದ ಜೋಕ್ಲೆಗ್ ಪುಸ್ತಕ ವಿತರಣೆ ಅಂಚಿನ ಅವೆಲಕನೆ ಶೈಕ್ಷಣಿಕ ಪ್ರೋತ್ಸಾಹ ಕೊರ್ಪುನಂಚಿನ ಅವೆಲಕನೆ ಈ ಭಾಗಡ್ ನಡಪುನಂಚಿನ ಮಾತ ಧಾರ್ಮಿಕ ಕಜ್ಜಲೆಡು ಭಾಗವಹಿಸುನಂಚಿನ ಒಂಜಿ ಶಾಖೆ ಎತ್ತನ ಅವು ಹಿಂದೂ ಯೋಸನೆ ಕೊರಗಜ್ಜ ಶಾಖೆ ಪನ್ಯರೆ ಪೆರ್ಮೆ ಆಪುಂಡು ಇನ್ನೆಲ್ಲಟಿ ಇಂಥ 18ನೇ ವರ್ಷದ ಬಿಸು ಪರ್ಬದ ಕಾರ್ಯಕ್ರಮ ಇನಿ ಅಟ್ಟನೆ ಮಲ್ತದ ಇನಿ ಕಾರ್ಯಕ್ರಮದ ಬುರ್ಕಾರ್ಮಿನ ವಹಿಸರೆ ನಮ್ಮೊಟ್ಟು ಗುಲ್ಲೆರು ಶ್ರೀ ಗಣೇಶ್ ಪುದ್ವಾಲ್ ನಮ್ಮ ಕರಿನ ಮೂಜಿ ತಿಂಗಳು ಮಸ್ತ್ ಒಂಜಿ ಹೋರಾಟದ ಭಾಗನೆ ಆದಿತ್ತು ಶಬರಿಮಲೆ ಕ್ಷೇತ್ರ ಆ ಶಬರಿಮಲೆ ಕ್ಷೇತ್ರ ಕೇರಳದ ದೇವನಾಡಿತ್ತನಲ್ಲ ಕರ್ನಾಟಕಡ್ ಐಕ್ ಮೂಲವೈನ ಹೋರಾಟದ ಶಕ್ತಿ ದಿಂಜಿನೇ ನಮ್ಮ ಕರ್ನಾಟಕಡ್ ಶಬರಿಮಲೆ ಕ್ಷೇತ್ರದ ಪಾವಿತ್ರತೆನ ಆ ಶಬರಿಮಲೆ ಕ್ಷೇತ್ರದ ಒಂಜಿ ಎಂಚಿನ ಕಟ್ಟುಪಾಡುಲುಂಡ ಪಿರಾಕೃದಿಂಚಿ ಬತ್ತನಂಚಿನ ಕಟ್ಟುಪಾಡು ಐನು ಒರಿಪವನಂಚಿನ ನಂಬೋಳಿಗೆದ ಒರಿಪವನಂಚಿನ ಕೆಲಸ ಆವಡೊಂದು ಪನ್ಪುನ ನೆಲೆಟ್ ಶಬರಿಮಲೆ ಸಂರಕ್ಷಣಾ ಸಮಿತಿಯಿಂದ ನಮ್ಮ ಕುಡ್ಲ ಬಾಗಡ್ ಮಲ್ತ ಹಿರಿಯಕಲ್ನ ಸೇರಿಗೇಡು ಐತ ಅಧ್ಯಕ್ಷರಾದ ಶಬರಿಮಲೆ ಹೋರಾಟಲಿನ ಮಲ್ತೊಂದು ಮಸ್ತ್ ಕಡೆಟ್ ಆ ಒಂಜಿ ಹೋರಾಟದ ಸಮಿತಿಯನ್ನು ಮಲ್ತೊಂದು ಇಡೀ ಕುಡ್ಲಾರ್ದು ಶಬರಿಮಲೆ ಕುಡ್ಲಾರ್ದು ಅವೇತೋ ಸಲ ಓಡಾಟ ಮಲ್ತ ನಚ್ಚಿನ ವ್ಯಕ್ತಿ ಗಣೇಶ್ ಪೊದುವಾಲ್ ಉಳ್ಳೇರು ನಮ್ಮೊಟ್ಟಿಗೂ ಇನಿ ಕಾರ್ಯಕ್ರಮದ ಗುರುಕಾಮಿ ನಡೆಸಿದೇರು ಈ ಕಾರ್ಯಕ್ರಮಕ್ಕೆ ಅರೆನು ಹಿಂದೂ ಯುವ ಸೇನೆ ಬೊಕ ನಿಕ್ಲ ಮಾತೇನ ಬರವಾದ ಪ್ರೀತಿ ದಿಂಜಿದು ಸ್ವಾಗತ ಮಂತೊಂದಲೆ ಅರ್ತಿ ಬಿರ್ತಿರು ಸ್ವಾಗತ ಮಂತೊಂದಲೆ ಒಂಜಿ ಕಿನ್ಯ ಪ್ರಾಯದ ಪೊಣ್ಣು ಮಗಲು ಅವೇತೋ ಸಾರ ಕಡೆಟ್ ನಮ್ಮ ಧರ್ಮದ ತತ್ವ ಇಂಚಿನೊಂಡು ಧರ್ಮಗಾಪನಂಚಿನ ಆಘಾತ ಇಂಚಿನೊಂಡು ಐನ್ ಮಾತೆರೆಲ್ಲ ದಿಟ್ಟವಾದ ಎದುರಿಸಾದು ಬಾಯಿ ಪಾತ್ರದ ಮೂಲಕ ಜನಮಂದಿದ ಉಡಲಗ್ ಒಂಜಿ ಬಿರ್ಕನಂಚಿನ ವ್ಯಕ್ತಿತ್ವದ ಅವು ಚೈತ್ರ ಕುಂದಾಪುರಗಳ ಇಡೆಗಳ ತೊಕೋಟುಗಳ ಕುಂದಾಪುರಗಳ ಸರಿ ಸುಮಾರು 120 ಕಿಲೋಮೀಟರ್ದ ವ್ಯತ್ಯಾಸ ಉಂಟು 120 ಕಿಲೋಮೀಟರ್ನ ಗಡ್ ಇಡೆಗೆ ಬತ್ತದು ದಯಪಂಡ ಸಮಾಜದ ಕಾರ್ಯಕ್ರಮನಕ ಓಲಿತ್ತನಲ್ಲ ಅವು ಕಿಲೋಮೀಟರ್ದ ಲೆಕ್ಕ ಇದೆ ಆಯಾಸ ಹೆಜ್ಜಿಗೆ ಅಂಚಿನದ ಪ್ರತಿಯೊಂದು ಕಡೆಗೆಲ್ಲ ಪೋದು ಧಾರ್ಮಿಕದ ಬಗ್ಗೆ ಮೌಲ್ಯನು ಒಂಜಿ ತೊಜಿಪಾದ ಕೊರ್ಪನಂಚಿನ ಕೆಲ್ಸನು ಆ ಒಂಜಿ ಕಿನ್ಯ ಪ್ರಾಯಡೆ ಚೈತ್ರ ಕುಂದಾಪುರ ಮಲ್ತೊಂದು ಬೈದರು ಅರ್ನ ಒಂಜಿ ಶೋಕದ ಪಾತೆರಲ್ಲ ನಿಕ್ಲು ಮಾತೆರಲ್ಲ ಕೊಂಡೆ ಕೆವಿ ಮಂದದ ಕೇನೋಡು ಬಂದಿಕ್ಲ ಭಿನ್ನ ಮಲ್ತೊಂದು ವಿದ್ಯಾರ್ಥಿ ಸಂಘಟನೆ ನಂಚಿನ ABVPದ ಮೂಲಕ ರಾಷ್ಟ್ರೀಯ ಕಾರ್ಯಕಾರಿದ ಸದಸ್ಯರಾದ ಅಂಚನೆ ಒಂಜಿ ವಿದ್ಯಾರ್ಥಿ ಸಂಘಟನೆದ ಒಂಜಿ ನಾಯಕತ್ವದ ಒಟ್ಟುಗು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಭಾಗಡ್ ಎಂಚಿನಪುರ ನಡಪುಂಡ ಧಾರ್ಮಿಕ ಕಜ್ಜಲ್ ನಡಪುಂಡ ಅವಳು ಎಡ್ಡೆಪುದ ಒಂಜಿ ಮದಿಪುಂಡು ಕೊರೊಂದು ಬತ್ತದು ಜನಕ್ಲೆಗ್ ಒಂಜಿ ಉಲ್ಲಾಸ ಕೊರ್ಪುನಂಚಿನ ಜನಕ್ಲೆ ಧೈರ್ಯ ಕೊರ್ಪುನಂಚಿನ ಕೆಲಸನು ಚೈತ್ರ ಕುಂದಾಪುರ ಮಲ್ತೊಂದು ಬೈದೇರು ಇಂಥ ಕಾರ್ಯಕ್ರಮ ನಮ್ಮ ಎಡ್ಡೆಪುದ ಮದಿಪುನು ಕೊರ್ರೆಲ್ಲರು ಇಲ್ಲೆಲಿಟ್ಟು ಅರೆಗ್ ನಮ್ಮ ವಿಶೇಷವಾದ ಹಿಂದೂ ಯುವ ಸೇನೆ ಅಂಚನೆ ನಮ್ಮ ಈ ಕೆರೆಬೇಲ್ ಗುಡ್ಡದ ಮಾತ ಜನಮಂದಿದ ಪರವಾದ ಪ್ರೀತಿ ದಿಂಜಿದು ಸ್ವಾಗತ ಮಂತೊಂದುಲ್ಲೆ ಚೈತ್ರ ಕುಂದಾಪುರ ಮೇರೆಗೆ ಉತ್ತರ ಪ್ರದೇಶದ ಉಮಾಭಾರತಿ ಎಂಚೋಲ್ಲೆರ ಅಂಚನೆ ನಮ್ಮ ಕರ್ನಾಟಕಡ್ ಚೈತ್ರ ಕುಂದಾಪುರಲ ಒಂಜಿ ವಾಗ್ಮಿ ಇಲ್ಲಿಟ ಕಾರ್ಯಕ್ರಮಡ್ ಬೊಲ್ಪು ಅರ್ಲಾರೆ ನಮ್ಮೊಟ್ಟಿಗೆ ಉಪ್ಪುನಂಚಿನ ಶ್ರೀ KT ಸುವರ್ಣರು ಮಾತೃಭೂಮಿ ಸೇವಾ ಪ್ರತಿಷ್ಠಾನ ದಕ್ಷಿಣ ಕನ್ನಡ ಜಿಲ್ಲೆದ ಅಧ್ಯಕ್ಷರಾದ ಮಾತೃಭೂಮಿ ಸೇವಾ ಪ್ರತಿಷ್ಠಾನ ಪಂಡ ಅವತ್ತ ಸ್ಥಾಪಕರು ನಮ್ಮ ಸಂಸದರನ್ನ ಒಂಜಿ ಸ್ಥಾಪನೆ ಮಲ್ತನಂಚಿನ ಮಾತೃಭೂಮಿ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಾದ ಕೆಲಸ ಮಲ್ತೊಂದು
ಅವೇತೋ ಈ ಊರುಡು ನಡಪುನಂಚನ ಮಾತ ದೇವೇರ್ನ ಕಜ್ಜಪ್ಪು ಸಾಮಾಜಿಕ ಕೆಲಸಲುಪ್ಪು ಮಾತೆಡ್ಲ ಭಾಗವಹಿಸೊಂದು ಪ್ರೇರಣೆ ಶಕ್ತಿದಾಯಕ ಆದಿತ್ಯನಾರು ಶ್ರೀ KT ಸುವರ್ಣರು ಬಡ ಜೋಕುಲ್ನ ಪಾಪದ ಜೋಕುಲೆನು ಶೈಕ್ಷಣಿಕವಾದ ದತ್ತು ಸ್ವೀಕಾರದ ಮೂಲಕ ಈ ಅರ್ನ ಒಂಜಿ ನೇತೃತ್ವಡು ಸುಮಾರು ಎನ್ಮನೂದು ಜೋಕ್ಲೇನು ಶೈಕ್ಷಣಿಕವಾದ ದತ್ತು ಸ್ವೀಕಾರ ಮಂತದ್ದು ಅಕ್ಲೆಗೆ ವಿದ್ಯೆದ ಜ್ಞಾನ ಕೊರ್ನಂಚಿನ ಒಂಜಿ ವ್ಯಕ್ತಿ ಇತ್ತಂಡ ಅವು KT ಸುವರ್ಣರು ಐವತ್ತಿಗೂ ನಮ್ಮ ಶೈಕ್ಷಣಿಕ ಇಂಚಿನ ಸೌಲಭ್ಯ ಜೋಕ್ಲೆಗೆ ಪಾಪ ಜೋಕ್ಲೆ ತಿಕ್ಕೋಡ ಐನ್ ಪೂರ ವ್ಯವಸ್ಥೆ ಮಲ್ತೊಂದು ಸಮಾಜಡ್ ಒಂಜಿ ಶಿಕ್ಷಣ ಏರ್ಲ ವಂಚಿತರ ಬಲ್ಲಿ ಪನ್ಪನ ನೆಲೆಟ್ ಶ್ರೀ KT ಸುವರ್ಣರು ತನ್ನನ್ನು ತಾನು ತೊಡಗಿಸಿದರು ಅವೆಲ್ಲಕನೆ ಈ ಭಾಗದ ಮಸ್ತ್ ಸಂಘ ಸಂಸ್ಥೆಡು ಆರು ಒಂಜಿ ಸಂಚಾಲಕರಾದ ಅಧ್ಯಕ್ಷರಾದ ಸಮಾಜಕ್ಕೆ ಮಾರ್ಗದರ್ಶನ ಮಲ್ತೊಂದು ಬರ್ತಿನಾರು ಅವು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ದ ಜಿಲ್ಲದ ಉಪಾಧ್ಯಕ್ಷರಾದ ಅಂಚನೆ ಬ್ರಹ್ಮಶ್ರೀ ಬಿಲ್ಲ ವೇದಿಕೆದ ಅಧ್ಯಕ್ಷರಾದ ಅವೆಲ್ಲಕನೆ ಈ ಭಾಗಡ್ ನಡಪುನಂಚಿನ ನಾಗಮಂಡಲೋತ್ಸವ ಬ್ರಹ್ಮಕಲಶೋತ್ಸವ ಅವೆಲ್ಲಕನೆ ಜೀರ್ಣೋದ್ಧಾರ ಸಮಿತಿ ಮಾತೆಟ್ಲ ತನ್ನ ಒಂಜಿ ನಾಯಕತ್ವವನ್ನು ಕೊರದು ಆ ಒಂಜಿ ಕೆಲ್ಸನು ಪತ್ತಿ ಕೆಲ್ಸನು ಕೋಡಿ ಎತ್ತದ ನಂಚಿನ ವ್ಯಕ್ತಿತ್ವ ಶ್ರೀ KT ಸುವರ್ಣರು ಇಂಕ್ಲ ಮಾತೆರ್ನಲ ನಾಯಕರು ಈ ಭಾಗದ ಹಿರಿಯನ್ನೇ ಈ ಕಾರ್ಯಕ್ರಮಡು ದೀಪ ಅರ್ಲಾಯರ ನಮ್ಮೊಟ್ಟುಗುಲ್ಲರು ಅರಲ್ಲ ಈ ಕಾರ್ಯಕ್ರಮ ಪ್ರೀತಿ ದಿಂಜಿದು ಸ್ವಾಗತ ಮಂತೊಂದುಲ್ಲೆ ಕಾರ್ಮಿಕ ಪುರುಷರಾದ ಮೆರೈನಗಳು ಕೋಟಿ ಚೆನ್ನೈರಿಗೆ ಉಳ್ಳಲ ಭಾಗದ ಕೋಟಿ ಚೆನ್ನೈರು ಒಂಜಿ KT ಸುವರ್ಣರು ಬಕ್ಕೊಂಜಿ ಚಂದ್ರಹಾಸ ಅಡ್ಡಿ ಅಂತ ಇರು ಅವು ಕೆಲಸಗಳ ಒಂಜಿ ಮಾತ ರಾಜಕೀಯ ವ್ಯವಹಾರಪ್ಪು ಅದನ್ನ ಧಾರ್ಮಿಕ ಕೆಲಸಲಪ್ಪು ಅಕಲ್ 2 ಜನ ಒಟ್ಟಾದ ದುಮ್ಮು ಪೋಯರ್ನ ಅವು ಯಶಸ್ವಿಯಾರ ಸಾಧ್ಯಗೆ ಇಲ್ಲಿಟ್ಟು ಚಂದ್ರಹಾಸ ಅಡ್ಡಿ ಅಂತ ಇರಲ್ಲ ಇಂಗ್ಲ ಮಾತಿರಲ್ಲ ಹಿರಿಯಾರು ಇಂಗ್ಲ ಮಾತೆರೆಗ್ಲ ಮಾರ್ಗದರ್ಶನ ಮಲ್ತೊಂದು ಬತ್ತನಾರು ದೇರಳ ಕಟ್ಟೆದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಒಂಜಿ ಆಡಳಿತ ಮುಕ್ತೇಶ್ವರಾದ ಆ ಒಂಜಿ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಬಂದೆ ಈ ಭಾಗಡ್ ನಡಪುನಂಚಿನ ಮಾತ ದೈವಸ್ಥಾನಡ್ಲ ಒಂಜಿ ಕೆಲಸ ಕಾರ್ಯಲಡೆ ತನ್ನನ್ನು ತೊಡಗಿಸೈನಂಚಿನ ಶ್ರೀ ಚಂದ್ರಹಾಸ ಅಡ್ಡಿ ಅಂತ ಇರು ನಮ್ಮೊಟ್ಟುಗುಲ್ಲರು ಬಂಟರ ಸಂಘದ ಒಂಜಿ ಉಳ್ಳಾಲ ವಲಯದ ಮಾಜಿ ಅಧ್ಯಕ್ಷರಾದ ಕೆಲಸ ಮಲ್ತನಾರು ಎಂಗ್ಲ ಮಾತಿನಲ್ಲ ಆತ್ಮೀಯರು ಈ ನೆಲೆಟ್ ಅರೆಲ್ಲ ಈ ಮುಖ್ಯ ಬಿನ್ನೇರ್ನ ಸ್ಥಾನಗ ಹಿಂದೂ ಯೋಜನೆ ನಿಂಗ್ಲ ಮಾತಿನ ಪರವಾದ ಪ್ರೀತಿ ದಿಂಜಿದು ಸ್ವಾಗತ ಕಾರ್ಯಕ್ರಮ ಜ್ಯೋತಿಷಾಮಪಿತ ಜ್ಯೋತಿ ತಮಸಃ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸವಿಷ್ಯತ ಆಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ತುಂಬಾ ಆಪ್ತವಾಗಿರ್ತಕ್ಕಂಥ ಊರು. ಆಗ್ಲೇ ಪರಿಚಯ ಮಾಡಿಕೊಡ್ತಾ ಹೇಳ್ತಾ ಇದ್ರು ದೂರದ ಕುಂದಾಪುರದಿಂದ ಬಂದಿದ್ದೇನೆ ಅಂತ. ಆದ್ರೆ ತುಂಬಾ ಪರಿಚಿತವಾಗಿರ್ತಕ್ಕಂಥ ಊರು ಕೂಡ ನನಗಿದು. ಯಾಕೆಂತ ಕೇಳಿದ್ರೆ ಸಂಘಟನಾತ್ಮಕವಾಗಿ ನಾನು ಇವತ್ತೇನಾದ್ರೂ ಗಟ್ಟಿಯಾಗಿದ್ದೇನೆ, ಸೈದ್ಧಾಂತಿಕವಾಗಿ ಗಟ್ಟಿಯಾಗಿದ್ದೇನೆ ಅಂತಂದ್ರೆ ಅದಕ್ಕೆ ಕಾರಣ ಇದೇ ಮಂಗಳೂರು. ಯಾಕೆಂದ್ರೆ ಇದೇ ಮಂಗಳೂರಿನ ಕೊಣಾಜೆ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಓದ್ತಾ ಇರಬೇಕಾದ್ರೆ ನಮಗೆ ABVP ಹಿರಿಯರು ಹೇಳಿಕೊಡ್ತಿದ್ರು ಹೇಗೆ ಬಂಟಿಂಗ್ಸ್ ಕಟ್ಟಬೇಕು, ಹೇಗೆ ಬ್ಯಾನರ್ ಕಟ್ಟಬೇಕು ಅನ್ನೋದ್ರಿಂದ ಹಿಡಿದು ಹೇಗೆ ಬೈಟಕ್ ತಗೊಳ್ಬೇಕು, ಹೇಗೆ ವೇದಿಕೆ ಮೇಲೆ ನಿಂತ್ಕೊಳ್ಬೇಕು ಅನ್ನೋದರ ತನಕ ಎಲ್ಲವನ್ನ ಕಲಿಸಿದ ಗರಡಿ ಮನೆ ಅಂತಂದ್ರೆ ಈ ಮಂಗಳೂರು. ಅದನ್ನ ನಾನು ಯಾವತ್ತಿಗೂ ಕೂಡ ಮರೀಲಿಕ್ಕಿಲ್ಲ ಜೀವನದಲ್ಲಿ. ಹಾಗಾಗಿ ತುಂಬಾ ಆಪ್ತವಾಗಿರ್ತಕ್ಕಂಥ, ಮನಸ್ಸಿಗೆ ಬಹಳ ಹತ್ತಿರ, ದೂರದ ರಸ್ತೆಯ ನೆಪದಲ್ಲಿ ಬಹಳ ದೂರವಾದ ಊರಾದ್ರೂ ಕೂಡ ಮನಸ್ಸಿಗೆ ಬಹಳ ಹತ್ತಿರವಾಗಿರ್ತಕ್ಕಂಥ ಊರು ಮಂಗಳೂರು ನನಗೆ. ಹಾಗಾಗಿ ಈ ಭಾಗದಲ್ಲಿ
ಬಹುಶಃ ಇವತ್ತು ನಾನು ಕಾರ್ಯಕ್ರಮಕ್ಕೆ ಸುತಾರಾಮ್ ಒಪ್ಪಿಕೊಳ್ಳೋ ಪರಿಸ್ಥಿತಿಯಲ್ಲೇ ಇರಲಿಲ್ಲ. ಆದ್ರೆ ಮಂಗಳೂರಿನ ಕಾರ್ಯಕ್ರಮ ಅಂತಂದ್ರೆ ನನಗೆ ಅದೊಂದು ರೀತಿಯ ತುಂಬಾ ಆಪ್ತವಾದ ಸೆಂಟಿಮೆಂಟ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮಂಗಳೂರು ಅಂತಂದ್ರೆ ಮೊದಲನೇ ಪ್ರಿಫರೆನ್ಸ್ ನಾನು ಯಾವಾಗ್ಲೂ ಕೊಡ್ತೇನೆ, ಎಷ್ಟು ದೂರದ ಕಾರ್ಯಕ್ರಮ ಆದ್ರೂ ಕೂಡ. ನಿನ್ನೆನೂ ಬೆಳಗಾವಿಯಲ್ಲಿ ಕಾರ್ಯಕ್ರಮ ಇತ್ತು, ನಾಳೆಯೂ ಬೆಳಗಾವಿಯಲ್ಲಿ ಕಾರ್ಯಕ್ರಮ ಇದೆ, ನಡುವಲ್ಲಿ ಸಿಕ್ಕಿದ್ದು ಒಂದು ದಿನ. ಹಾಗಾಗಿ ಮತ್ತೆ ಆ ನೆನಪನ್ನ ನಾನು ಮರಿಬಾರ್ದು ಅನ್ನುವ ಕಾರಣಕ್ಕೆ ಅದೊಂದು ರೀತಿಯ ಸಂಭ್ರಮದಿಂದ ಬರಬಹುದಾದಂತಹ ವೇದಿಕೆ ಅಂತ ನಾನು ಅಂದುಕೊಳ್ತೇನೆ. ಮತ್ತು ತುಂಬಾ ಜನ ಕಾರ್ಯಕ್ರಮಕ್ಕೆ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಹೇಳಿದ್ರು, ಇನ್ನೇನು ಈ ಸಭಾ ಕಾರ್ಯಕ್ರಮ ಮುಗಿದ ಮೇಲೆ ರಸಮಂಜರಿ ಪ್ರಾರಂಭ ಆಗುತ್ತೆ, ನಿಮ್ಮಗಳ ಚೇರು ಖಾಲಿ ಆಗಬಾರದು ಮತ್ತೆ ಸೀಟ್ ಸಿಗೋದಿಲ್ಲ, ಹಾಗಾಗಿ ನೀವು ಯಾರು ಎದ್ದು ಹೋಗಬೇಡಿ ಅಂತ. ಆದ್ರೆ ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಹೆಣ್ಮಕ್ಳಿದ್ದಾರೆ, ಖುಷಿ ಆಯ್ತು. ಯಾಕಂದ್ರೆ ಸರಿಸುಮಾರು 9:30 ಆಗಿದೆ. ಈಗ ಬಹುಶಃ ಎಲ್ಲರ ನೆಚ್ಚಿನ ಪಾರು ಧಾರಾವಾಹಿ ಪ್ರಾರಂಭ ಆಗುವ ಸಮಯ. ಇವರದೆಲ್ಲ ಭಾಷಣ ಕೊರೆತ ಮುಗಿದು ಹೋಗಿದ್ರೆ ನಾವೊಂದು ಗಳಿಗೆ ಪಾರು ಧಾರಾವಾಹಿ ನೋಡ್ಕೊಂಡು ಊಟ ಮಾಡ್ಕೊಂಡು ಬರೋಣ ಅಂತ ಯೋಚನೆಯಲ್ಲಿ ಬಹಳ ಮಂದಿ ಎದ್ದು ಹೋಗಿರಬಹುದು. ಆದ್ರೆ ಉಳಿದಿರ್ತಕ್ಕಂತಹ ಮಂದಿ ಏನಿದೆಲ್ಲ, ಇವರ ಮನಸ್ಸು ಗಟ್ಟಿ ಮತ್ತು ಇದು ನಾವು ಜಳ್ಳು ಕಾಳು ಗಟ್ಟಿ ಕಾಳು ಅಂತ ಏನ್ ಕರಿತೇವಲ್ಲ, ಇಂತಹ ಗಟ್ಟಿ ಕಾಳುಗಳು ಬಹುಶಃ ಮುಂದೊಂದು ದಿನದಲ್ಲಿ ಸೈದ್ಧಾಂತಿಕವಾಗಿ ಹಿಂದೂ ಸಮಾಜಕ್ಕೆ ಗಟ್ಟಿಯಾಗಿ ನಿಲ್ತಕ್ಕಂಥ ಮನಸ್ಸುಗಳಾಗ್ತವೆ ಇವು ಅನ್ನೋದ್ರಲ್ಲಿ ಯಾವ ಅನುಮಾನ ಇಲ್ಲ. ಬಹುಶಃ ಆ ನೆಲೆಗಟ್ಟಿನಲ್ಲಿ ನಿಂತಿರ್ತಕ್ಕಂಥ ದೊಡ್ಡ ಸಂಖ್ಯೆಯ ಹೆಣ್ಣು ಮಕ್ಕಳಿಗೆ ನಾನು ಧನ್ಯವಾದವನ್ನ ಸಮರ್ಪಿಸ್ತೇನೆ. ಬಿಸು ಪರ್ಬ ಹೊಸ ವರ್ಷದ ನಾವು ಮೊದಲ ಹೆಜ್ಜೆಯನ್ನ ಬಿಡುವಾಗ ಬಹುಶಃ ತುಳುನಾಡಿನ ಸಂಪ್ರದಾಯವನ್ನು ನೆನೆಯೋದಾದ್ರೆ ಒಂದು ಕಾಲದಲ್ಲಿ ಒಕ್ಕಲುತನ ಮಾಡಿಕೊಂಡಿದ್ದಂತಹ ಭಾಗಗಳಲ್ಲಿ ಇವತ್ತು ಒಕ್ಕಲುತನ ಮಾಡಬೇಕು ಅಂತಂದ್ರೆ ಅದು ಕಾಣಿಕೆಯನ್ನು ಕೊಟ್ಟು ನಾವು ಮುಂದಿನ ವರ್ಷ ಕೂಡ ಇದೇ ಗದ್ದೆಯಲ್ಲಿ ಒಕ್ಕಲುತನವನ್ನು ಮುಂದುವರಿಸ್ತೇವೆ ಅಂತ ಅನುಮತಿಯನ್ನು ಕೂಡ ಪಡ್ಕೊಳ್ಳೋದಕ್ಕೆ ಈ ದಿನವನ್ನ ಬಹಳ ಸೂಕ್ತವಾಗಿರ್ತಕ್ಕಂಥ ದಿನ ಅಂತ ಆಯ್ಕೆ ಮಾಡ್ಕೊಂಡಿದ್ರಂತೆ. ತುಂಬಾ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಕಿವಿಯೋಲೆ ಚುಚ್ಚೋದ್ರಿಂದ ಮೂಗುತಿ ಚುಚ್ಚೋದ್ರ ತನಕ ಈ ದಿನ ಏನು ಬಿಸು ಪರ್ಬದ ದಿನವನ್ನ ಆಯ್ಕೆ ಮಾಡ್ಕೊಳ್ತಿದ್ರಂತೆ. ಇವತ್ತು ಏನ್ ಮಾಡಿದ್ರು ಕೂಡ ಒಳ್ಳೇದಾಗುತ್ತೆ ಅನ್ನುವಂಥದ್ದು ಬಿಸು ಪರ್ಬದ ದಿನದ ಒಂದು ವಿಶೇಷವಾಗಿರ್ತಕ್ಕಂಥ ಹೆಗ್ಗಳಿಕೆ. ಚಂದ್ರನ ನಡೆಯನ್ನ ಆಧರಿಸಿ ಚಂದ್ರಮಾನ ಯುಗಾದಿ ಪ್ರಾರಂಭ ಆದ್ರೆ ಸೂರ್ಯನ ನಡೆಯನ್ನ ಆಧರಿಸಿ ಸೌರಮಾನ ಯುಗಾದಿ ಪ್ರಾರಂಭ ಆಗತ್ತೆ. ದೇಶದ ವಿವಿಧ ಭಾಗಗಳಲ್ಲಿ ಸೌರಮಾನ ಯುಗಾದಿ ಇದೆ. ಬಹಳ ಜನ ಹೇಳ್ತಾರೆ ಚಾಂದ್ರಮಾನ ಯುಗಾದಿ ಮಾತ್ರ ಹೆಚ್ಚಿನ ಭಾಗದಲ್ಲಿ ಇರುತ್ತೆ ಅಂತ. ಬರೀ ತುಳುನಾಡಿಗಷ್ಟೇ ಸೀಮಿತ ಅಲ್ಲ ಇದು. ನಾವು ಕೊಡವರ ಭಾಗದಲ್ಲಿ ಹೋದ್ರೆ ಕೊಡವರು ಕೂಡ ಸೌರಮಾನ ಯುಗಾದಿವನ್ನ ಅಷ್ಟೇ ಸಂಭ್ರಮದಿಂದ ತಮ್ಮ ಹೊಸ ವರ್ಷವನ್ನಾಗಿ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಕೃಷಿಕ ಕುಟುಂಬಕ್ಕೆ ಬಹಳ ಹತ್ತಿರವಾದ ಕಾರಣಕ್ಕೆ ಸೌರಮಾನ ಯುಗಾದಿ ತುಂಬಾ ಆಪ್ತ ಆಗುತ್ತೆ. ವಿಷು ಅಂತ ಕರಿತೇವೆ, ಬಿಸು ಪರ್ಬ ಅಂತ ಕರಿತೇವೆ, ಹೆಸರುಗಳು ಬೇರೆ ಅಷ್ಟೇ, ಆದ್ರೆ ಅದರ ಆಚರಣೆಗಳಲ್ಲೆಲ್ಲೂ ಕೂಡ ವಿಭಿನ್ನತೆ ಇಲ್ಲ. ನಮ್ಮಲ್ಲೆಲ್ಲ ಅಜ್ಜ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ಯಾವ ದಿನ ತಪ್ಪಿದ್ರು ಕೂಡ ಸೌರಮಾನ ಯುಗಾದಿಯ ದಿನ ಬಿಸು ಪರ್ಬದ ದಿನ ಮನೆಯಲ್ಲಿದ್ದಂತ ಹೋರಿಗಳನ್ನ ಕರ್ಕೊಂಡು ಹೋಗಿ ಗದ್ದೆನಲ್ಲಿ ಉಳ್ತಾ ಇದ್ರು. ಅವತ್ತು ತಪ್ಪಿಸಬಾರ್ದಂತ ಉಳೋದನ್ನ. ಯಾಕಂತ ಕೇಳಿದ್ರೆ ಅವತ್ತು ಗದ್ದೆಗಿಳಿದು ಕಾಲು ಕೆಸರಾದ್ರೆ ಇಡೀ ವರ್ಷ ಕೈ ಮೊಸರಾಗಿರುತ್ತೆ ಅನ್ನುವಂತ ನಂಬಿಕೆ ಕೃಷಿಕರಲ್ಲಿತ್ತು. ಅಂತದೊಂದು ಅದ್ಭುತವಾಗಿರ್ತಕ್ಕಂಥ ನಂಬಿಕೆಗಳನ್ನ ನಮ್ಮ ಹಬ್ಬ ಹರಿದಿನಗಳು ನಮ್ಮ ಜೊತೆ ಬೆಸೀತಾ ಹೋಗಿದೆ. ನಮ್ಮಲ್ಲಿ ಯಾವ ಹಬ್ಬಗಳು ಕೂಡ ಪ್ರಕೃತಿಯಿಂದ ಹೊರಗೆ ಅಂತ ಉಳ್ಕೊಂಡೇ ಇಲ್ಲ. ಎಲ್ಲವೂ ಕೂಡ ಪ್ರಕೃತಿಯ ಜೊತೆಗೆ ಬದುಕುವುದನ್ನ ಹೇಳಿಕೊಟ್ಟಿರ್ತಕ್ಕಂಥ ಹಬ್ಬ. ಆದ್ರೆ ಇವತ್ತಿನ ಸನ್ನಿವೇಶವನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ತಾ ಹೋದ್ರೆ ಬಹುತೇಕ ತುಂಬಾ ದೂರ ಹೋಗಿದ್ದೇವೆ ನಾವು. ನಮ್ಮಲ್ಲಿ ಇವತ್ತು ಒಕ್ಕಲ್ತನ ಅಂತೂ ಕಾಣೆಯಾಗಿ ಬಿಟ್ಟಿದೆ. ಅದಕ್ಕಿಂತ ಹೆಚ್ಚಾಗಿ ಗದ್ದೆಗಳೇ ಬಹುತೇಕ ಕಣ್ಮರೆಯಾಗಿರುವಂತಹ ಕಾಲಘಟ್ಟದಲ್ಲಿ ನಾವು ಇವತ್ತು ನಿಂತಿದ್ದೇವೆ. ಹೀಗಿರುವಾಗ ನಮ್ಮ ಸಂಸ್ಕೃತಿಯನ್ನ ಉಳಿಸಬೇಕು, ಅದರ ಮೌಲ್ಯವನ್ನ ಕಾಪಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಮತ್ತೆ ಒಂದಿಡೀ ಊರಿನ ಯುವ ಮನಸ್ಸುಗಳು ಒಂದಾಗಿ ಒಂದು ವೇದಿಕೆ ಸೃಷ್ಟಿಸೋದಿದೆ ಅಲ್ಲ, ಇದು ಕಳೆದು ಹೋಗಬಾರದು. ನಮ್ಮ ಮುಂದಿನ ಪೀಳಿಗೆಗೆ ಇದನ್ನ ನಾವು ಮತ್ತೆ ಧಾರಿಯಾಗಿ ಉಡುಗೊರೆಯಾಗಿ ಕೊಡಬೇಕು ಅನ್ನುವ ಯೋಚನೆಯನ್ನು ಇಟ್ಕೊಂಡಿರ್ತಕ್ಕಂತಹ ಯುವ ಮನಸ್ಸುಗಳು ಈ ಊರಿನಲ್ಲಿ ಇದೆಯಲ್ಲ, ಇಂತಹ ವೇದಿಕೆಗಳೇ ಮುಂದಿನ ಭವಿಷ್ಯವನ್ನ ಕಟ್ಟತಕ್ಕಂತಹ ಮನಸ್ಸುಗಳು ಬಿಟ್ಟು ಬೇರೆ ಯಾರು ಅಲ್ಲ. ಎಲ್ಲರಿಗೂ ಕೂಡ ಇದ್ರ ಮೇಲಿರ್ತಕ್ಕಂಥ ಆಸಕ್ತಿ ಕಳೆದು ಹೋಗಿದೆ. ಎಲ್ಲ ಬಹುತೇಕರು ಇದರಿಂದ ಏನ್ ಲಾಭ ಅಂತಲೇ ಯೋಚನೆ ಮಾಡ್ತಾರೆ. ಹೀಗಿರುವ ಸನ್ನಿವೇಶದಲ್ಲಿ ಇಡೀ ಊರಿಗೆ ನಮ್ಮ ಸಂಪ್ರದಾಯವನ್ನ ಮತ್ತೆ ಮರುಕಳಿಸುವ ಪ್ರಯತ್ನವನ್ನು ಮಾಡೋದಕ್ಕೆ ಒಂದು ಬದ್ಧತೆ ಬೇಕು. ಆ ಬದ್ಧತೆ ಬಹುಶಃ ಈ ವೇದಿಕೆಯ ಸಂಘಟನೆಯ ಆಯೋಜಕರಲ್ಲಿದೆ. ಹಾಗಾಗಿ ಈ ಊರು ಬಹಳ ಪುಣ್ಯ ಮಾಡಿದೆ ಅಂತ ಭಾವಿಸ್ತೇನೆ. ಎಲ್ಲವನ್ನ ಕಳೆದುಕೊಂಡ ನಂತರವೂ ಕೂಡ ನಾವು ಮತ್ತೆ ಮನುಷ್ಯ ತನ್ನ ಮೂಲ ನೆಲೆಗೆ ಮರಳುತ್ತಾನೆ ಅನ್ನೋದಕ್ಕೆ ಇದು ಒಂದು ರೀತಿಯ ದೊಡ್ಡ ಉದಾಹರಣೆ ಅಂತಂದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ಇವತ್ತು ನಮ್ಮಲ್ಲೆಲ್ಲ ಹಿಂದೂ ಸಂಸ್ಕೃತಿಗಳನ್ನ ಆಚರಣೆ ಮಾಡೋದು ಅಂತಂದ್ರೆ ಅದು ಒಂದು ರೀತಿಯಲ್ಲಿ ಗೊಡ್ಡ ಸಂಪ್ರದಾಯ ಅನ್ನುವ ಯೋಚನೆಗಳು ಬಹಳ ಇದೆ. ನಮ್ಮಲ್ಲಿ ಇವತ್ತು ಚೆನ್ನಾಗಿ ಸೀರೆ ಉಡೋ ಹಾಗಿಲ್ಲ,
ಬಳೆ ತೊಡುವ ಹಾಗಿಲ್ಲ, ಹೂ ಮುಡಿಯುವ ಹಾಗಿಲ್ಲ, ಹಣೆ ಕುಂಕುಮ ಇಡುವ ಹಾಗಿಲ್ಲ. ಎಲ್ಲಿವರೆಗೆ ಪರಿಸ್ಥಿತಿ ಬಂದಿದೆ ಅಂತ ಕೇಳಿದ್ರೆ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಒಬ್ರು ಹೇಳ್ತಿದ್ರು, ಅವ್ರಿಗೆ ನಾಮ ಇಡೋದನ್ನ ನೋಡಿದ್ರೆ ಭಯ ಅಂತ ಹೇಳ್ತಾ ಇದ್ರು. ನಮ್ಮಲ್ಲಿ ಹಿಂದೂ ಸಂಘಟನೆ ಕಾರ್ಯಕರ್ತರು ಮೊದಲಿಡ್ತಕ್ಕಂಥದ್ದೇ ನಾಮ. ಆ ನಾಮದಲ್ಲಿ ಒಂದು ಹೆಗ್ಗಳಿಕೆ ಇದೆ, ಆ ನಾಮದಲ್ಲಿ ಒಂದು ಹೆಮ್ಮೆ ಇದೆ ನಮಗೆ. ಬಹುಶಃ ನಮ್ಮಲ್ಲೆಲ್ಲ ಅಜ್ಜಿ ಹೇಳ್ಕೊಡ್ತಾ ಇದ್ರು, ನಿನ್ನ ನಾಮದ ಬಲವೊಂದಿದ್ದರೆ ಸಾಕು, ಯಾವ ಭಯವೂ ಇಲ್ಲ ಅಂತ. ಆದ್ರೆ ನಾಮ ಕಂಡರೆ ಭಯ ಆಗೋದು ಯಾರಿಗೆ ಅಂತ ಕೇಳಿದ್ರೆ, ಫೇಕ್ ಆಗಿ ಹಿಂದೂ ಸಂಸ್ಕೃತಿಗಳನ್ನ ಅವಹೇಳನ ಮಾಡುವ ಉದ್ದೇಶವನ್ನೇ ಇಟ್ಕೊಂಡು ಬದುಕ್ತಾ ಇರ್ತಕ್ಕಂಥವ್ರಿಗೆ ನಾಮ ಕಂಡ್ರೆ ಭಯ ಆಗತ್ತೆ. ಹಾಗಾಗಿ ಅವರು ಬಹುತೇಕ ಹಿಂದೂ ಸಂಘಟನೆ ಕಾರ್ಯಕರ್ತರುಗಳನ್ನ ಆ ಮುಖಾಂತರ ನಾಮ ಇಟ್ಕೊಂಡಿರೋರು ಗೂಂಡಗಳು ಅನ್ನೋದನ್ನ ಏನು ಹೇಳುವ ಉದ್ದೇಶವನ್ನ ಇಟ್ಕೊಂಡು ಆ ಮಾತನ್ನಾಡಿದ್ದಾರೆ. ಅವರಿಗೆಲ್ಲ ನಾವು ಇಂತಹ ವೇದಿಕೆಗಳನ್ನು ತೋರಿಸ್ಬೇಕಿದೆ. ನಾವು ಸಂಸ್ಕೃತಿಯನ್ನು ಕಟ್ಟೋದಕ್ಕೋಸ್ಕರ ಕೈಯನ್ನು ಕಟ್ಟುತ್ತೇವೆ, ಕೈಯನ್ನು ಜೋಡಿಸ್ತೇವೆ, ಸಮಯ ಬಂದ್ರೆ ಕೈ ಮಿಲಾಯಿಸ್ತೇವೆ ಕೂಡ. ನಮಗದು ಅನಿವಾರ್ಯ, ನಮಗದು ಬದ್ಧತೆ ಅನ್ನೋದನ್ನ ಬಹುಶಃ ಇಂಥ ವೇದಿಕೆಗಳಿಂದ ನಾವು ಸಾಧಿಸಿ ತೋರಿಸಬಹುದು. ನಮಗಿರೋದಿದು ಕೊನೆಯ ಅವಕಾಶ ಅಂತ ಅಂದುಕೊಳುತ್ತೆ. ನಮಗಿನ್ನು ಬಹಳ ಸಮಯ ಇಲ್ಲ. ಯಾಕೆಂತ ಕೇಳಿದ್ರೆ ಇವತ್ತು ನಮ್ಮಲ್ಲಿ ಯಾರು ಕೂಡ ಬಿಸು ಪರ್ವ ಆಚರಿಸೋಣ ಬನ್ನಿ ಅಥವಾ ದೀಪಾವಳಿ ಆಚರಿಸೋಣ ಬನ್ನಿ ಅಂತಂದ್ರೆ ಯಾರಿಗೂ ಟೈಮ್ ಇಲ್ಲ. ನಮ್ಮ ಮಕ್ಕಳು ಇವತ್ತು ಪಬ್ಜಿ ಆಡೋದ್ರಲ್ಲಿ ಬಹಳ ಬ್ಯುಸಿ ಆಗಿರ್ತಾರೆ. ಹಬ್ಬ ಅಂತಂದ್ರೆ ತಂದೆ ತಾಯಿಯಂದ್ರು, ಒಂದಷ್ಟು ತಾಯಿಯಂದ್ರು ಸೀರಿಯಲ್ ನಲ್ಲಿ, ಇನ್ನೊಂದಷ್ಟು ತಂದೆ ಎಲ್ಲ IPL ಮ್ಯಾಚ್ಗಳಲ್ಲಿ ಬ್ಯುಸಿಯಾಗಿ ಹೋಗಿರ್ತಾರೆ. ಈ ಕಾಲಘಟ್ಟದ ನಡುವಲ್ಲಿ ನಾವು ನಮ್ಮ ಹಬ್ಬ ಆಚರಿಸೋಣ, ನನ್ನ ಸಂಸ್ಕೃತಿ ಆಚರಿಸೋಣ ಅಂತಂದ್ರೆ ಅದಕ್ಕೆ ಬೆಲೆಯನ್ನು ಕೊಟ್ಟು ಬರ್ತಕ್ಕಂಥವ್ರ ಸಂಖ್ಯೆ ತುಂಬಾ ಕಡಿಮೆ. ಆದ್ರೆ ಬರ್ದಿಟ್ಕೊಳ್ಳಿ, ಆ ಕಡಿಮೆ ಸಂಖ್ಯೆ ಮುಂದೊಂದು ದಿನ ಈ ದೇಶದ ಭವಿಷ್ಯವನ್ನು ಕಟ್ಟುತ್ತೆ. ನಮಗೆ 1000 ಕೈಗಳು ಬೇಡ, 10 ಮನಸ್ಸುಗಳು ಸಾಕು ಈ ದೇಶವನ್ನ ಕಟ್ಟೋದಕ್ಕೆ, ಈ ದೇಶದ ಪರಂಪರೆಯನ್ನು ಕಟ್ಟೋದಕ್ಕೆ. ಆ ಕೆಲಸ ಈ ವೇದಿಕೆಯಿಂದ ಆಗ್ತಾ ಇದೆ. ಇಷ್ಟೇ ನಮಗಾಗಬೇಕಾಗಿರೋದು, ಬೇರೆ ಯಾವುದೂ ಅಲ್ಲ. ನಮ್ಮಲ್ಲಿ ಹಿಂದೂ ಸಂಪ್ರದಾಯಗಳನ್ನ, ನಂಬಿಕೆಗಳನ್ನ ಮೂಢನಂಬಿಕೆಯ ಸಾಲಿಗೆ ಸೇರಿಸುವ ಪ್ರಯತ್ನ ಬಹಳ ಸಮಯಗಳಿಂದ ಆಗ್ತಾ ಇದೆ. ನಮಗೊಂದು ಕ್ಲಾರಿಟಿ ಬೇಕಾಗಿದೆ. ಯಾವ ಕ್ಲಾರಿಟಿ ಅಂತ ಕೇಳಿದ್ರೆ, ನಮಗ್ ಯಾವ್ದು ನಂಬಿಕೆ ಯಾವ್ದು ಮೂಢನಂಬಿಕೆ ಅನ್ನೋದ್ರ ಕ್ಲಾರಿಟಿ ನಮಗ್ ಚೆನ್ನಾಗಿ ಅರ್ಥ ಆಗಬೇಕಾಗಿದೆ. ನಮ್ಮಲ್ಲೆಲ್ಲ ದೃಷ್ಟಿ ಆಗೋದು ಅಂತ ಹೇಳ್ತೇವೆ. ದೃಷ್ಟಿ ಆಗಬಾರ್ದು ಅಂತಂದ್ರೆ ನಾವು ಕಾರುಗಳಿಗೆ, ಬೈಕ್ಗಳಿಗೆಲ್ಲ ಲಿಂಬೆ ಹಣ್ಣು ಕಟ್ತೇವೆ. ವೇದಿಕೆಗೆ ಬರುವಾಗ ಬಹಳ ಸಲ ನಾವು ಒಂದೊಂದು ಲಿಂಬೆ ಹಣ್ಣು ಇಟ್ಕೊಂಡ್ ಬರೋದಿದೆ. ಒಂದು ಲಿಂಬೆ ಹಣ್ಣು ದೃಷ್ಟಿ ಆಗಬಾರ್ದು ಅಂತ ಹಿಡ್ಕೊಂಡ್ ಬರೋದು ನಂಬಿಕೆ, 4-5 ಲಿಂಬೆ ಹಣ್ಣು ಹಿಡ್ಕೊಂಡ್ ಬರೋದು ಮೂಢನಂಬಿಕೆ. ಈ ವ್ಯತ್ಯಾಸವನ್ನ ನಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಷ್ಟೇ. ಇದನ್ನ ಎಲ್ಲಿಯವರೆಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ವೋ ಅಲ್ಲಿಯವರೆಗೂ ನಮ್ಮನ್ನು ಬಹಳ ಮಂದಿ ಹೆದರಿಸ್ತಾರೆ. ಬಹುಶಃ ಯಾವ ರೀತಿಯ ಹೆದರಿಕೆ ನಮ್ಮ ನಡುವೆ ಹುಟ್ಟುಕೊಳ್ತಾ ಇದೆ ಇತ್ತೀಚೆಗೆ ಅಂತಂದ್ರೆ, ಸ್ವಾತಿ ನಕ್ಷತ್ರ ನನ್ನನ್ನು ಮುಟ್ಟಿದ ತಕ್ಷಣ ಸುಟ್ಟು ಹೋಗ್ತಾರೆ ಅಂತ ಬಹಳ ಮಂದಿ ಹೆದರಿಸುವಂತ ಕಾಲಘಟ್ಟ ಇವತ್ತು ಬಂದುಬಿಟ್ಟಿದೆ. ಈ ಜಗತ್ತಿನಲ್ಲಿ, ಈ ದೇಶದಲ್ಲಿ ಲಕ್ಷಾಂತರ ಮಂದಿ ಸ್ವಾತಿ ನಕ್ಷತ್ರದವರಿದ್ದಾರೆ. ಸ್ವಾತಿ ನಕ್ಷತ್ರದವ್ರು ಯಾರು ಏನು ಭಸ್ಮಾಸುರರಲ್ಲ, ಅವ್ರನ್ನ ಮುಟ್ಟಿದ ತಕ್ಷಣ ಸುಟ್ಟು ಹೋಗೋದಕ್ಕೆ. ಆದ್ರೆ ನಮ್ಮ ನಂಬಿಕೆಗಳನ್ನ ಮೂಢನಂಬಿಕೆಯಾಗಿ ಜನರಲ್ಲಿ ಪರಿವರ್ತಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರಲ್ಲ, ಇಂಥವರ ನಡುವೆ ನಾವು ನಂಬಿಕೆಗಳನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಹೋರಾಡಬೇಕಾಗಿದೆ. ಇದು ಇವತ್ತಿನ ನಮ್ಮ ಅನಿವಾರ್ಯತೆ. ಇದ್ರ ನಡುವೆ ಇರುವ ಒಂದು ಚಿಕ್ಕ ಕೂದಲೆಳೆಯಂತ ಅಂತರ ಅಷ್ಟೇ. ಇದು ತುಂಬಾ ದೊಡ್ಡದೇನಲ್ಲ. ನಾವು ಭವಿಷ್ಯ ನಂಬ್ತೇವೆ. ಇವತ್ತಿನ ನಾವಿವತ್ತು ಆಚರಿಸ್ತಿರುವಂತ ಬಿಸು ಪರ್ವ ಏನಿದೆ, ಇದು ಪಂಚಾಂಗಕ್ಕೆ ಮೂಲವಾಗಿರ್ತಕ್ಕಂಥ ದಿನ. ಬಿಸುವಿನ ದಿನ ನಾವು ಪಂಚಾಂಗವನ್ನು ಪ್ರಾರಂಭ ಮಾಡ್ತೇವೆ. ಬಿಸು ಆಚರಣೆ ಮಾಡ್ತಕ್ಕಂಥ ಪ್ರತಿ ಮನೆಗಳಲ್ಲಿ ಪಂಚಾಂಗವನ್ನು ಓದುವಂತ ಸಂಪ್ರದಾಯ ಕೂಡ ಇತ್ತು. ಈಗ ಬಹಳ ಮನೆಗಳಲ್ಲಿ ಆ ಸಂಪ್ರದಾಯ ಕಾಣೆಯಾಗಿದೆ. ಆದ್ರೆ ಪಂಚಾಂಗ ಓದ್ತಾ ಇದ್ರು. ಇವತ್ತಿಗೂ ಕೂಡ ನಾವು ವರ್ಷ ಭವಿಷ್ಯ ನೋಡ್ತೇವೆ ಅಂತಂದ್ರೆ ಅದು ಯುಗಾದಿಯ ದಿನ ಮತ್ತು ಬಿಸು ಪರ್ವದ ದಿನ ನೋಡ್ತೇವೆ. ಆ ನಂಬಿಕೆಗಳು ಯಾವತ್ತೂ ಕೂಡ ಸುಳ್ಳಲ್ಲ. ಮನುಷ್ಯನ ಲೆಕ್ಕಾಚಾರ ಯಾವತ್ತೂ ಸುಳ್ಳಾಗಿಲ್ಲ, ಆಗೋದು ಇಲ್ಲ. ಆದ್ರೆ ಈ ಲೆಕ್ಕಾಚಾರಗಳನ್ನ ಅತಿಯಾಗಿ ನಂಬುತ್ತೇನೆ ಅಂತ ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾರಲ್ಲ, ಇವರಿಂದ ನಮ್ಮ ಸಂಪ್ರದಾಯಗಳಿಗೆ ದೊಡ್ಡ ಗಂಡಾಂತರ ಇದೆ. ಅಂಥವರಿಂದ ನಾವು ಪಾರಾಗಬೇಕಾಗಿದೆ. ಅಂಥವರಿಂದ ಧರ್ಮವನ್ನ ಪಾರ್ ಮಾಡ್ಕೊಳ್ಬೇಕಾದ ಅನಿವಾರ್ಯ ನಮಗಿದೆ. ಇಷ್ಟೇ ನಾವು ಮಾಡಬೇಕಾಗಿರೋದು. ವೇದಿಕೆ ಮೇಲೆ ಶಬರಿಮಲೆ ಹಿತ ಸಂರಕ್ಷಣಾ ಸಮಿತಿಯ ಹೋರಾಟಗಾರರಿದ್ದಾರೆ. ಖುಷಿ ಆಯ್ತು. ಯಾಕೆ ಅಂತ ಕೇಳಿದ್ರೆ, ಒಂದು ಹಂತದಲ್ಲಿ ನಮಗೆಲ್ಲ ಒಂದು ದೊಡ್ಡ ಪ್ರಶ್ನೆ ಕಾಡ್ತಿತ್ತು. ಇದು ನಿಜಕ್ಕೂ ಅನಿವಾರ್ಯ ಇತ್ತಾ, ಅಥವಾ ಈ ಹೋರಾಟ ಯಾವ ಹಾದಿಗೆ ಹೋಗಿ ಕೊನೆಗೆ ನಿಂತುಕೊಳ್ತು ಅಂತ ಬಹಳ ಜನಕ್ಕೊಂದು ಪ್ರಶ್ನೆ ಇತ್ತು. ಆದ್ರೆ ಒಂದಂತೂ ಸ್ಪಷ್ಟ, ಹಿಂದೂ ಧರ್ಮ ಯಾವುದನ್ನ ನಂಬಿದೆಯೋ ಆ ನಂಬಿಕೆಯಿಂದ ಯಾರು ನಮ್ಮನ್ನ ಯಾವತ್ತಿಗೂ ದೂರ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಒಂದೂವರೆ ವರ್ಷಗಳ ಹಿಂದೆ ಇಂಡಿಯಾ ಟುಡೇ ಅಂತಕ್ಕಂಥ ಒಂದು ಪತ್ರಿಕೆ ಒಂದು ಅಭಿಯಾನ ಪ್ರಾರಂಭ ಮಾಡುತ್ತೆ. ಇಂಡಿಯಾ ಟುಡೇ ಪತ್ರಿಕೆಯ ಅಭಿಯಾನದ ಮೂಲ ಉದ್ದೇಶ ಏನು ಅಂತ ಕೇಳಿದ್ರೆ, ಹೆಣ್ಮಕ್ಳು ಸೀರೆ ಉಟ್ಕೊಂಡು ಹೋಗುವಂತಹದ್ದು ಆಫೀಸ್ ಕೆಲಸಗಳಿಗೆ ಅಥವಾ ದಿನನಿತ್ಯ ಕೆಲಸಗಳಿಗೆ ಸೀರೆ ಉಟ್ಕೊಂಡು ಹೋಗುವಂತ ಸಾಧ್ಯವೇ ಇಲ್ಲದ ಸಂಗತಿ. ಸೀರೆ ಉಟ್ಕೊಂಡು ಹೋಗ್ತಕ್ಕಂಥ ಹೆಣ್ಣು ಮಕ್ಕಳನ್ನ ಗಂಡು ಮಕ್ಕಳು ಬರೀ ಬೆನ್ನು ನೋಡೋದಕ್ಕೋಸ್ಕರ
ಬರ್ತಾ ಇರ್ತಾರೆ ಅನ್ನುವಂತ ಒಂದು ಕೆಟ್ಟ ಸಂದೇಶವನ್ನ ಸೀರೆಯ ಮುಖಾಂತರ ಕೊಡುವ ಪ್ರಯತ್ನವನ್ನ ಇಂಡಿಯಾ ಟುಡೇ ಮಾಡುತ್ತೆ. ಎಲ್ಲಿಯವರೆಗೆ ಅದು ಆ ಅಭಿಯಾನವನ್ನ ತಗೊಂಡು ಹೋಗುತ್ತೆ ಅಂತ ಕೇಳಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಸುದ್ದಿ ಕೂಡ ಆಗುತ್ತೆ. ಆದ್ರೆ ತಕ್ಷಣಕ್ಕೆ ನಮ್ಮ ಹೆಣ್ಣುಮಕ್ಕಳು ಎಚ್ಚೆತ್ತುಕೊಳ್ತಾರೆ. ಸಾರಿ ಸ್ವ್ಯಾಗ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬಹು ದೊಡ್ಡ ಅಭಿಯಾನ ಪ್ರಾರಂಭ ಆಗುತ್ತೆ. ಆ ಮುಖಾಂತರ ಸೀರೆ ಅವಮಾನಕರ ಅಲ್ಲ ಮತ್ತು ಜಗತ್ತಿನಲ್ಲಿರ್ತಕ್ಕಂಥ ಮೋಸ್ಟ್ ಕಂಫರ್ಟೇಬಲ್ ಡ್ರೆಸ್ಗಳಲ್ಲಿ ಸೀರೆ ಕೂಡ ಒಂದು ಅನ್ನೋದನ್ನ ನಮ್ಮ ಹೆಣ್ಣುಮಕ್ಕಳು ಒಪ್ಪಿಕೊಳ್ತಾರೆ ಮತ್ತು ಅದನ್ನ ಸಾಬೀತು ಮಾಡ್ತಾರೆ. ಕೊನೆಗೆ ಇಂಡಿಯಾ ಟುಡೇ ತನ್ನ ತಪ್ಪಿನ ಅರಿವಾಗಿ ಕ್ಷಮೆಯನ್ನು ಕೂಡ ಯಾಚಿಸುತ್ತೆ. ಇವತ್ತು ನಮ್ಮ ನಡುವಿರ್ತಕ್ಕಂಥ ಸಂಪ್ರದಾಯವನ್ನು ಒಡೆಯುವ ಪ್ರಯತ್ನವನ್ನು ಯಾರು ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ನಮ್ಮ ನಡುವೆಯೇ ಇದ್ಕಿರ್ತಕ್ಕಂಥ ಮಾಧ್ಯಮಗಳು, ಬುದ್ಧಿಜೀವಿಗಳ ವರ್ಗ ಏನಿದೆಯಲ್ಲ, ಇದು ನಿರಂತರವಾಗಿ ಪ್ರಯತ್ನವನ್ನ ಮಾಡ್ತಾ ಇದೆ. ಇದರಿಂದ ಎಚ್ಚೆತ್ತುಕೊಳ್ಬೇಕಾಗಿರುವಂತಹ ಜವಾಬ್ದಾರಿ ನಮ್ಮದು. ಏನಾಗುತ್ತೆ, ಇಂಡಿಯಾ ಟುಡೇ ಅವ್ರು ಮಾಡಿರೋ ಒಂದು ವಿಡಿಯೋ, ಒಂದು ರಿಪೋರ್ಟ್ ಇಂದ ನಮ್ಮ ಸಂಸ್ಕೃತಿ ಬದಲಾಗುತ್ತೆ ಅಂತಲ್ಲ, ಅಥವಾ ಸೀರೆ ಉಡ್ತಕ್ಕಂಥ ಹೆಣ್ಮಕ್ಳ ಸಂಖ್ಯೆ ಕಡಿಮೆ ಆಗುತ್ತೆ ಅಂತಲ್ಲ, ಅಥವಾ ಎಲ್ಲರೂ ಸೀರೆ ಉಡಲೇಬೇಕು ಅನ್ನುವ ವಾದವೂ ನಮ್ಮದಲ್ಲ. ಅದೆಲ್ಲವನ್ನ ಬಿಟ್ಟು ಸೀರೆಗೊಂದು ಮೌಲ್ಯ ಇದೆ, ಅದಕ್ಕೊಂದು ಶ್ರೇಷ್ಠವಾದ ಸ್ಥಾನ ಇದೆ. ಆ ಸ್ಥಾನಕ್ಕೆ ಕುಂದು ಬರ್ತಕ್ಕಂಥ ಕೆಲಸವನ್ನ ಯಾರೇ ಮಾಡಿದ್ರು ಕೂಡ ನಾವು ಎಲ್ಲಿಯವರೆಗೆ ವಿರೋಧ ಮಾಡೋದಿಲ್ವೋ ಅಲ್ಲಿಯವರೆಗೆ ನಮ್ಮ ಪರಿಸ್ಥಿತಿಗಳು ಬದಲಾಗೋದಿಲ್ಲ ಅನ್ನೋದನ್ನ ತೋರ್ಸೋದಕ್ಕೆ ನಮ್ಗೆ ಬಂದಿದ್ದಂತಹ ಅವಕಾಶ. ಯಾಕೆ ಇದನ್ನ ಹೇಳ್ತೇನೆ ಅಂತ ಕೇಳಿದ್ರೆ, ನಮಗೆಲ್ಲ ಇವತ್ತು ಜಮ್ಮು ಕಾಶ್ಮೀರದ ಪರಿಸ್ಥಿತಿ ಚೆನ್ನಾಗಿ ನೆನಪಿನಲ್ಲಿದೆ. ಜಮ್ಮು ಕಾಶ್ಮೀರದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿದ್ದಂತಹ ಕಾಶ್ಮೀರಿ ಪಂಡಿತರು ಯಾಕೆ ಇವತ್ತು ತನ್ನ ಸಂಖ್ಯೆಯನ್ನ ಕಳ್ಕೊಂಡಿದ್ದಾರೆ, ತಮ್ಮ ವಂಶವಾಹಿನಿಯನ್ನ ಕಳ್ಕೊಂಡಿದ್ದಾರೆ ಅಂತ ಕೇಳಿದ್ರೆ, ಕಾಶ್ಮೀರಿ ಪಂಡಿತರಿಗೆ ಶಾಸ್ತ್ರ ಓದೋದು ಹೇಗೆ ಅಂತ ಚೆನ್ನಾಗಿ ಗೊತ್ತಿತ್ತು. ಅವ್ರು ಪ್ರತಿನಿತ್ಯ ಶಾಸ್ತ್ರ ಓದೋರು. ಆದ್ರೆ ಅದೇ ಶಾಸ್ತ್ರದಲ್ಲಿ ತನ್ನ ಶಾಸ್ತ್ರದ ಬದುಕಿಗೆ ಏನಾದ್ರೂ ಧಕ್ಕೆ ಬಂದಾಗ ಶಸ್ತ್ರವನ್ನು ಹಿಡಿಬೇಕು ಅನ್ನುವುದನ್ನ ಹೇಳಿಕೊಟ್ಟಿತ್ತು. ಕಾಶ್ಮೀರಿ ಪಂಡಿತರು ಸಮಯ ಬಂದಾಗ ಕ್ಷಾತ್ರ ತೇಜಸ್ಸನ್ನು ಮೆರೆಯೋದನ್ನ ಮರ್ತು ಬಿಟ್ಟಿದ್ರು. ಆ ಕಾರಣಕ್ಕೆ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಕಾಶ್ಮೀರ ಪಂಡಿತರು ಅವರದ್ದೇ ರಾಜ್ಯದಲ್ಲಿ ಅಪರಿಚಿತರಾಗಿ ಬದುಕಬೇಕಾದಂತ ಪರಿಸ್ಥಿತಿ ಬಂದಿದೆ. ಹಿಂದೂ ಧರ್ಮ ಯಾವಾಗೆಲ್ಲ ನಮ್ಮ ಮೇಲೆ ಆಳ್ವಿಕೆಗಳಾಗುತ್ತೋ, ಯಾವಾಗೆಲ್ಲ ನಮ್ಮ ಮೇಲೆ ದೌರ್ಜನ್ಯ ಆಗುತ್ತೋ, ಯಾವಾಗೆಲ್ಲ ನಮ್ಮ ನಂಬಿಕೆಗಳನ್ನ ಅಪಹಾಸ್ಯ ಮಾಡ್ಲಾಗುತ್ತೋ, ಆಗೆಲ್ಲ ಯಾವಾಗ ಸೆಟದು ನಿಲ್ಲೋದಿಲ್ವೋ ಅವತ್ತು ಕಾಶ್ಮೀರಕ್ಕೆ ಬಂದ ಪರಿಸ್ಥಿತಿ ಮುಂದೊಂದು ದಿನ ಮಂಗಳೂರಿಗೂ ಬರುತ್ತೆ, ಬಹಳ ದೂರ ಇಲ್ಲ. ಇದನ್ನ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಿದೆ. ಈ ಪರಿಸ್ಥಿತಿಗಳು, ಈ ಸಮಯದ ವಿಚಾರಗಳು ಅಥವಾ ಈ ವಾತಾವರಣವನ್ನು ಬದಲಾಯಿಸುವ ಶಕ್ತಿ ಯಾರಿಗಿದೆ ಅಂತ ಕೇಳಿದ್ರೆ ನಮಗೆ ಇದೆ, ಬೇರೆ ಯಾರಿಗೂ ಇಲ್ಲ. ನಮ್ಮ ನಂಬಿಕೆಯನ್ನು ನಾವು ಗಟ್ಟಿಯಾಗಿ ಇಟ್ಕೊಳ್ಬೇಕು. ತುಳುನಾಡಿನ ನಂಬಿಕೆಗಳು ಹೇಗೆ ಅಂತ ಕೇಳಿದ್ರೆ, ನೀವು ಎಷ್ಟೇ ಸಂಪಾದನೆ ಮಾಡಿ, ತಿಂಗಳಿಗೆ ವರ್ಷಕ್ಕೆ ಕೋಟಿ ಕೋಟಿ ಸಂಪಾದನೆ ಮಾಡ್ತಕ್ಕಂಥ ವ್ಯಕ್ತಿ ಆಗಿರಿ, ದಿನಕ್ಕೆ 2-3 ರಾಷ್ಟ್ರಗಳನ್ನು ಸುತ್ತತಕ್ಕಂಥ ಅಬಿಲಿಟಿ ನಿಮಗಿರ್ಲಿ, ತೊಂದರೆ ಇಲ್ಲ. ಆದ್ರೆ ವರ್ಷಕ್ಕೊಂದ್ಸಲ ಅವನವನ ಮನೆಯ ದೈವಕ್ಕೆ ಬಂದು ಸಲ್ಲಿಸಬೇಕಾಗಿರ್ತಕ್ಕಂಥ ಹರಕೆಗಳನ್ನ ಸಲ್ಲಿಸದೆ ಹೋಗಿದ್ರೆ ಅವನ್ ಜಗತ್ತಿನ ಯಾವ ಮೂಲೆಯಲ್ಲಿದ್ರು ಕೂಡ ನೆಮ್ಮದಿಯಲ್ಲಿ ಬದುಕೋದಕ್ಕೆ ಸಾಧ್ಯ ಆಗೋದಿಲ್ಲ. ವರ್ಷಕ್ಕೊಂದ್ಸಲನಾದ್ರೂ ತುಳುನಾಡಿನ ಮೂಲವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಬಂದು ತನ್ನ ದೈವಗಳಿಗೆ ನಮಸ್ಕಾರ ಮಾಡಿ ತನ್ನ ನಂಬಿಕೆಯನ್ನು ಉಳಿಸ್ಕೊಂಡು ಹೋಗ್ತಾನೆ. ಇದು ಹಿಂದೂ ಸಂಪ್ರದಾಯದ ಶ್ರೇಷ್ಠತೆ. ಮತ್ತು ಇದು ನಂಬಿಕೆ ತುಂಬಾ ದೂರಗಳಲ್ಲಿ ನಾವು ಹೋಗಬೇಕಾಗಿಲ್ಲ. ಈ ನಂಬಿಕೆ ಏನಿದೆಯಲ್ಲ, ಇದು ಸಾಲ ಸಗಡಕ್ಕೆ ಸುಮ್ಮನೆ ಬರೋದಿಲ್ಲ. ನಮಗದ್ರ ಮೇಲೆ ಒಂದು ಬದ್ಧತೆ ಇರುತ್ತೆ. ಹೌದು, ಇಲ್ಲಿ ನಡೆಯುತ್ತೆ ಅಂತ. ನಮಗೇನೋ ದೂರದಲ್ಲಿರ್ತಕ್ಕಂಥ ಯಾವುದೋ ಊರಿನಲ್ಲಿ ಡಾಕ್ಟರ್ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ದಿಢೀರಾಗಿ ಡಾಕ್ಟರ್ಗಳಿಗೆ ಕಂಡು ಹಿಡಿಯೋದಕ್ಕಾಗದೆ ಇರುವಂತ ಕಾಯಿಲೆ ಬಂದಾಗ ಓಡಿ ಬರ್ತಾನ ತನ್ನ ಊರಿಗೆ, ತನ್ನ ಊರಿನ ದೈವಕ್ಕೆ ಬಂದು ತಾನು ಸಲ್ಲಿಸಬೇಕಿರುವಂತ ಮರ್ತು ಹೋದ ಹರಕೆಯನ್ನು ಸಲ್ಲಿಸಿ ಹೋಗ್ತಾನೆ. ಅದೇನು ದೈವ ಬಂದು ಹೇಳೋದಿಲ್ಲ ನಿಮ್ಗೆ ಕಾಯಿಲೆ ಕೊಟ್ಟಿರೋದು ನಾನೇ ಅಂತ. ಅವನ ಸುಪ್ತ ಮನಸ್ಸು ಅವನನ್ನು ಎಚ್ಚರಿಸುತ್ತೆ, ನೀನ್ ಮಾಡ್ಬೇಕಾಗಿರೋ ಕರ್ತವ್ಯವನ್ನು ಇಲ್ಲಿ ತನಕ ಮಾಡ್ಲಿಲ್ಲ, ಹೋಗಿ ಮಾಡಿ ಬಾ ಅಂತ. ಭಕ್ತಿ ಅಂದ್ರೆ ನಮ್ಮ ಕರ್ತವ್ಯವೇ ಹೊರತು ಬೇರೆ ಯಾವುದೂ ಅಲ್ಲ. ಆ ಕರ್ತವ್ಯವನ್ನು ಸರಿಯಾದ ದಾರಿಯಲ್ಲಿ ನಾವು ನಿಭಾಯಿಸ್ಕೊಂಡು ಹೋಗ್ಬೇಕಿದೆ. ಅದನ್ನ ಮಾಡಿದ್ರೆ ನಮ್ಮ ಸಂಪ್ರದಾಯ, ಆಚರಣೆ, ವಿಚಾರಗಳೆಲ್ಲವೂ ಕೂಡ ಗಟ್ಟಿಯಾಗಿ ನಿಲ್ಲುತ್ತೆ. ಅದನ್ನು ಗಟ್ಟಿಯಾಗಿ ನಿಲ್ಲಿಸೋದಕ್ಕೆ ನಾವು ನಮ್ಮ ಮಕ್ಕಳ ಕೈಗೆ ಕೊಟ್ಟಿರುವ ಮೊಬೈಲ್ನಲ್ಲಿ ಇರ್ತಕ್ಕಂಥ PUBG ಆ್ಯಪ್ ಅನ್ನ ಅನ್ಇನ್ಸ್ಟಾಲ್ ಮಾಡಿ ನಮ್ಮ ಸಂಸ್ಕೃತಿ ಅನ್ನುವ ಆ್ಯಪ್ ಅನ್ನ ಮನಸ್ಸಿನ ಒಳಗಡೆ ಇನ್ಸ್ಟಾಲ್ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ. ಅದನ್ನ ನಾವು ಯಾವಾಗ ಮಾಡ್ತೇವಲ್ಲ ಅವತ್ತು ನಮ್ಮ ದೊಡ್ಡ ಕೆಲಸ ಕಡಿಮೆ ಆಗುತ್ತೆ, ಇಡೀ ಸಮಾಜದ ಕೆಲಸ ಕಡಿಮೆ ಆಗುತ್ತೆ. ಆ ಪ್ರಯತ್ನಗಳನ್ನ ಮನೇಲಿರ್ತಕ್ಕಂಥ ತಂದೆ ತಾಯಿಯಂದ್ರೆ ಮಾಡಬೇಕು, ಬಿಟ್ಟು ಬೇರೆ ಯಾರು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಿರಿಯರು ಮನೆಯ ಮೊದಲ ಪಾಠಶಾಲೆ ಅಂತ ಹೇಳಿದ್ ಯಾಕೆ ಅಂತ ಕೇಳಿದ್ರೆ, ನಮಗ್ ಮಕ್ಕಳು ABCD ಕಲಿಸ್ಕೊಡ್ಲಿ ಅನ್ನೋ ಕಾರಣಕ್ಕಲ್ಲ, ತಾಯಿಯಂದ್ರೆ ಕುತ್ಕೊಂಡು ಮನೆಯಲ್ಲಿ ಟ್ಯೂಷನ್ ಕೊಡ್ಲಿ ಅನ್ನೋ ಕಾರಣಕ್ಕಲ್ಲ. ಬದುಕಿಗೆ ಕಲಿಸ್ಬೇಕಾಗಿರ್ತಕ್ಕಂಥ ಪಾಠ ಇದೆಯಲ್ಲ, ಅದನ್ನ ಮನೆಯಲ್ಲದೆ ಬೇರೆ ಎಲ್ಲೂ ಕಲಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಯಾಕಂದ್ರೆ ಹಿರಿಯರು ತುಂಬಾ ಜನ ಹೇಳ್ತಾ ಇರ್ತಾರೆ, ನಾವು ಸಾಮಾನ್ಯವಾಗಿ ನಡ್ಕೊಂಡು ಹೋಗ್ಬೇಕಾದ್ರೆ ದಾರಿಲಿ ಏನಾದ್ರು ಎಡವಿ ಬಿದ್ರೆ ಎಲ್ಲರೂ ನೋಡೋದಕ್ಕಿಂತ ಮುಂಚೆ ಎದ್ ನಿಲ್ಬೇಕಂತೆ. ಆದ್ರೆ ಜೀವನದಲ್ಲಿ ಏನಾದ್ರೂ ಹೋಗುವಾಗ ಎಡವಿ ಬಿದ್ರೆ ಇಡೀ ಸಮಾಜ ತಿರುಗು ನೋಡುವ ಹಾಗೆ ಎದ್ದು ನಿಲ್ಬೇಕಂತೆ. ಹಾಗೆ ಇಡೀ ಸಮಾಜ ತಿರುಗು ನೋಡುವ ಹಾಗೆ ಎದ್ದು ನಿಲ್ಲತಕ್ಕಂಥ ಪಾಠವನ್ನು ನಮಗ್ ಮನೇಲಿ ಹೇಳ್ಕೊಡ್ಬೇಕು, ಬಿಟ್ರೆ ಬೇರೆಲ್ಲೂ ಹೇಳ್ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ತಾಕತ್ತನ್ನ
ನಮಗೆ ನಮ್ಮ ಸಂಸ್ಕೃತಿ ಹೇಳ್ಕೊಡುತ್ತೆ. ಯಾಕೆ ಇದನ್ನು ಹೇಳಿದೆ ಅಂತ ಕೇಳಿದ್ರೆ ಶಬರಿಮಲೆಯ ವಿಚಾರವನ್ನು ಆಗ ಅರ್ಧಕ್ಕೆ ಬಿಟ್ಟೆ. ಶಬರಿಮಲೆಯ ವಿಚಾರಕ್ಕೆ ಬಂದಾಗ ತುಂಬ ಜನ ನನ್ನನ್ನು ಪ್ರಶ್ನೆ ಮಾಡಿದ್ದೆ, ನೀವು ಒಬ್ಬ ಹೆಣ್ಮಗಳಾಗಿ ಸ್ತ್ರೀ ಸ್ವಾತಂತ್ರ್ಯದ ಪಾಠವನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡೆ ಇವರವರಾಗಿ, ಈ ಸ್ವಾತಂತ್ರ್ಯದ ಅನಿವಾರ್ಯತೆಯನ್ನು ನಾವು ಸಾಬೀತುಪಡಿಸಬೇಕು ಅಂತಂದ್ರೆ ಶಬರಿಮಲೆಗೆ ಹೋಗೋದು ಬಹಳ ಮುಖ್ಯದ ಹಾದಿ ಅಲ್ವಾ ಅಂತ ತುಂಬಾ ಜನ ವಾದ ಮಾಡ್ತಾ ಇದ್ರು. ನಮಗೆ ನಮ್ಮ ಸ್ವಾತಂತ್ರ್ಯ ಮತ್ತು ಸ್ವೇಚ್ಛಾಚಾರ ಯಾವುದು ಅನ್ನುವ ಪರಿಕಲ್ಪನೆ ತುಂಬಾ ಚೆನ್ನಾಗಿರಬೇಕು. ನಾನು ತುಂಬಾ ಕಡೆ ಹೇಳ್ತಾ ಇದ್ದೆ, ನಮಗ್ ಸ್ವಾತಂತ್ರ್ಯ ಸಿಕ್ಕಿದೆ ಹೌದು, ಆ ಸ್ವಾತಂತ್ರ್ಯ ಬರಿಯ ಸ್ವಾತಂತ್ರ್ಯ ಅಲ್ಲ, ಅದೊಂದು ಶ್ರೇಷ್ಠತೆಯ ಸ್ವಾತಂತ್ರ್ಯ. ನಮಗ್ ಸ್ವಾತಂತ್ರ್ಯ ಎಲ್ಲಿರಬೇಕು ಅಂತ ಕೇಳಿದ್ರೆ ಶಬರಿಮಲೆಯಲ್ಲಿ ಏನು ತೀರ್ಪು ಕೊಟ್ಟಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಇದೆಯಲ್ಲ, ಆ ಸುಪ್ರೀಂ ಕೋರ್ಟ್ನ ಪಂಚಪೀಠದ ಏನು ನ್ಯಾಯಪೀಠ ಇದೆ, ಆ ಪಂಚಪೀಠದಲ್ಲಿ 5 ಮಂದಿ ಹೆಣ್ಣುಮಕ್ಕಳು ಹೋಗೋದ್ರ ಮುಖಾಂತರ ನಾವು ಈ ದೇಶದಲ್ಲಿ ಸಮಾನತೆಯನ್ನ ಸ್ವಾತಂತ್ರ್ಯವನ್ನ ಸಾಬೀತುಪಡಿಸ್ಬೇಕೇ ಹೊರತು ದೇವಸ್ಥಾನಕ್ಕೆ ಹೋಗೋದ್ರಿಂದ ಅಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಹಾಗಾದ್ರೆ ನಮ್ಮಲ್ಲಿ ತುಂಬಾ ಜನ ಮಕ್ಕಳು ಕೇಳ್ತಾರೆ, ಅದ್ರಲ್ಲೇನು ತಪ್ಪಿಲ್ಲ, ಯಾಕೆ ನಾವು ದೇವಸ್ಥಾನದ ಒಳಗಡೆ ಹೋಗೋ ಹಾಗಿಲ್ವಾ, ನಮಗ ಸ್ವಾತಂತ್ರ್ಯ ಇಲ್ವಾ, ಅಯ್ಯಪ್ಪ ಏನಾದ್ರು ಹೇಳಿದಲ್ಲ ದೇವಸ್ಥಾನದ ಒಳಗಡೆ ಹೋಗಬಾರ್ದು ಅಂತ? ಖಂಡಿತವಾಗ್ಲೂ ಹೇಳಿಲ್ಲ. ಆದ್ರೆ ಹಿಂದೂ ಸಂಪ್ರದಾಯ ಹೇಗೆ ನಮ್ಮನ್ನು ಬೆಳೆಸ್ಬಿಟ್ಟಿದೆ ಅಂತ ಕೇಳಿದ್ರೆ, ನಮ್ಮಲ್ಲಿ ಸಂಪ್ರದಾಯದ ವಿಚಾರ ಬಂದಾಗೆಲ್ಲ ಹೆಣ್ಮಕ್ಳಿಗೆ ಮೊದಲನೇ ಪ್ರಶಸ್ತಿ ಕೊಡ್ತಾರೆ. ನೀವು ಮನೆಗೆ ಬಂದ್ರು ಕೂಡ ಹೆಣ್ಮಕ್ಳು ಮೊದಲು ಮನೆಗೆ ಬರ್ತಕ್ಕಂಥ ಅತಿಥಿಗಳಿಗೆ ಅರಿಶಿಣ ಕುಂಕುಮದಿಂದ ಹಿಡಿದು ಎಲ್ಲ ಅತಿಥಿಗಳನ್ನು ಕೂಡ ಮಾಡ್ತಾರೆ. ಯಾಕೆ ಈ ಸಂಪ್ರದಾಯ ಬೆಳೆದು ಬಂತು ಅಂತ ಕೇಳಿದ್ರೆ, ಹಿಂದೂ ಧರ್ಮದಲ್ಲಿ ಸಮಾನತೆ ಅನ್ನುವ ಕಾನ್ಸೆಪ್ಟೇ ಇಲ್ಲ. ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ, ಹಿಂದೂ ಧರ್ಮ ಹೆಣ್ಣುಮಕ್ಕಳಿಗೆ ಯಾವತ್ತೂ ಸಮಾನತೆಯನ್ನು ಕೊಡ್ಲೇ ಇಲ್ಲ. ಯಾಕೆಂತ ಕೇಳಿದ್ರೆ, ಹಿಂದೂ ಧರ್ಮ ಹೆಣ್ಣು ಮಕ್ಕಳಿಗೆ ಗರ್ಭಗುಡಿಯಲ್ಲಿಟ್ಟು ಪೂಜೆ ಮಾಡುವ ಶ್ರೇಷ್ಠತೆಯನ್ನು ಕೊಟ್ಟಿತ್ತು. ಹಾಗಾಗಿ ಸಮಾನತೆಯನ್ನು ಬುಲ್ಶಿಟ್ ಅನ್ನ ಹಿಂದೂ ಧರ್ಮ ಯಾವತ್ತೂ ನಂಬಲಿಲ್ಲ. ನಾವಿವತ್ತು ಕೇಳೋದು ಇದೇ ಶ್ರೇಷ್ಠತೆಯನ್ನು ಹೊರತು ಸಮಾನತೆ ಅಲ್ಲ. ಯಾವ್ದು ಸ್ವಾಮಿ ಸಮಾನತೆ? ನಾವು 12 ಗಂಟೆಗೆ ಮಧ್ಯರಾತ್ರಿಯಲ್ಲಿ ಒಬ್ಬರೇ ನಡ್ಕೊಂಡು ಹೋಗ್ಬೇಕು, ಸಮಾನತೆ ಆಗ ಸಮಾನತೆ ಸಿಗುತ್ತೆ, ಆಗ ಸ್ವಾತಂತ್ರ್ಯ ಸಿಗುತ್ತೆ ಅಂತ ಹೇಳಿದ ಮಹಾತ್ಮರ ಮಾತನ್ನ ನೆನಪಿನಲ್ಲಿ ಇಟ್ಕೊಂಡು ಅದೇ ಹಾದಿನ ನಾವು ತುಳಿಯೋದಕ್ಕೆ ಹೋದ್ರೆ, ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ, ಸೃಷ್ಟಿಯೇ ಸೃಷ್ಟಿ ಆಗೋದಕ್ಕಿಂತ ಮುಂಚೆ ತಾಯಿ ಮಹಾಂಕಾಳಿ ಮಧ್ಯರಾತ್ರಿಯಲ್ಲಿ ಹೋಗಿ ಅಸುರರನ್ನ ಸಂಹಾರ ಮಾಡದ್ಲಲ್ಲ. ಒಬ್ಬ ಹೆಣ್ಮಗಳಾಗಿ ತಾಯಿ ಭಗವತಿ ಹೋಗಿ ಮಧ್ಯರಾತ್ರಿಯಲ್ಲಿ ಅಸುರರನ್ನ ಸಂಹಾರ ಮಾಡಿದ ಶ್ರೇಷ್ಠತೆಯ ಸಮಾನತೆಯ ಸ್ವಾತಂತ್ರ್ಯತೆಯ ಪಾಠವನ್ನ ಜಗತ್ತಿಗೆ ಹೇಳಿಕೊಟ್ಟ ಧರ್ಮ ನಮ್ಮದು. ಹಾಗಿರ್ಬೇಕಾದ್ರೆ ಮಧ್ಯರಾತ್ರಿ 12 ಗಂಟೆಲಿ ಸಾಮಾನ್ಯವಾಗಿ ನಡ್ಕೊಂಡು ಹೋಗುವ ಸ್ವಾತಂತ್ರ್ಯವನ್ನ ನಾವು ಮಾತಾಡ್ತೇವೆ ಅಂತ ಆದ್ರೆ, ನಮ್ಮನ್ನ ನಾವು ಲಿಮಿಟೇಷನ್ ಹಾಕೊಂಡಾಗ ಆಗ್ಲಿಲ್ವಾ? ನಮ್ಮ ಪರಿಮಿತಿ ಯಾವುದು ಅಂತ ಕೇಳಿದ್ರೆ ಈ ಜಗತ್ತಾಗಿರ್ಬೇಕು. ಅದಕ್ಕೆ ಹಿಂದೂ ಧರ್ಮದಲ್ಲಿ ವಸುಧೈವ ಕುಟುಂಬಕಂ ಅನ್ನುವಂತಹ ಪಾಠವನ್ನು ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ, ನಮ್ಮ ಲಿಮಿಟ್ ಯಾವತ್ತಿಗೂ ಕೂಡ ನಮ್ಮ ಮನೆ ಅಲ್ಲ, ನಮ್ಮ ಊರಲ್ಲ, ನಮ್ಮ ರಾಜ್ಯ ಅಲ್ಲ, ನಮ್ಮ ದೇಶ ಅಲ್ಲ, ಇಡೀ ಜಗತ್ತಾಗಿರುತ್ತೆ. ಆ ಕಾರಣಕ್ಕೆ ನಮ್ಮ ಶಕ್ತಿಯನ್ನು ಅರ್ಥ ಮಾಡಿಸೋದಕ್ಕೋಸ್ಕರ ಕಾಲಾನುಸಾಲ ಭಗವಾನ್ ವಿಷ್ಣು ಪರಮಾತ್ಮ ಒಂದೊಂದು ಅವತಾರಗಳನ್ನು ಎತ್ತಿ ಬರ್ತಾ ಇರ್ತಾನೆ. ಸಮಾಜದಲ್ಲಿ ಇವತ್ತು ಆಗಬೇಕಾಗಿರೋದೇ, ನಾವು ತುಂಬಾ ಸಲ ಅನ್ಕೊಳ್ತೇವೆ ಕಾಲ ಕೆಟ್ಟೋಯ್ತು ಅಂತ. ಇತ್ತೀಚೆಗೆ ತುಂಬಾ ಜನ ಮಾತಾಡ್ತಾರೆ, ಕಾಲ ಕೆಟ್ಟೋಯ್ತು, ನಮ್ಮ ಕಾಲದಲ್ಲಿ ಹೀಗಿರ್ಲಿಲ್ಲ ಅಂತ. ಕಾಲ ಕೆಟ್ಟೋಗಿಲ್ಲ, ನಾವು ಕಾಲವನ್ನ ಸರಿ ಮಾಡೋದಕ್ಕೋಸ್ಕರ ಯಾರೋ ಒಬ್ಬ ವ್ಯಕ್ತಿ ಅವತರಿಸಿ ಬರ್ತಾನೆ ಅಂತ ಕಾಯ್ತಾ ಕೂತಿದ್ದೇವೆ. ಆ ಮನಸ್ಥಿತಿ ಕೆಟ್ಟಿದೆ ಅಷ್ಟೇ. ಈ ಜಗತ್ತಿಗೆ ಯಾರು ಅವತರಿಸಿ ಬರೋದಿಲ್ಲ ಬಂಧುಗಳೇ. ನಾವು ಆ ಅವತಾರ ಪುರುಷರ ಆದರ್ಶಗಳನ್ನ ನಮ್ಮ ಮನಸ್ಸಿನ ಒಳಗಡೆ ತುಂಬಿಕೊಳ್ಳಬೇಕಿದೆ. ಅದೊಂದೇ ನಮಗಿರುವ ಅನಿವಾರ್ಯತೆ. ಇನ್ನೊಬ್ಬನನ್ನ ಅವತಾರ ಪುರುಷನನ್ನಾಗಿ ಕಾಣುವ ಬದಲು ನಾವೇ ಆ ಅವತಾರ ಪುರುಷದ ಆದರ್ಶವಾಗಿ ಯಾವತ್ತು ಬದಲಾಗುತ್ತೇವಲ್ಲ, ಅವತ್ತು ಈ ಸಮಾಜ ಸರಿಯಾದ ದಿಕ್ಕಿನಲ್ಲಿ ನಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಆ ಪ್ರಯತ್ನವನ್ನ ನಾವಿವತ್ತು ಮಾಡಬೇಕು. ಹಬ್ಬ ಅಂದ್ರೆ ಏನ್ ಮಾಡ್ತೇವೆ ನಮ್ಮಲ್ಲಿ? ನಾನು ಇತ್ತೀಚೆಗಂತೂ ತುಂಬಾ ಕಡೆಗಳಲ್ಲಿ ಈ ಮಾತನ್ನು ಹೇಳ್ತೇನೆ. ಯಾಕೆ ಅಂತ ಕೇಳಿದ್ರೆ, ಇತ್ತೀಚೆಗೆ ನಮಗೊಂದು ವಿಚಾರ ಮರೆತು ಬಿಟ್ಟಿದ್ದೇವೆ. ಯಾವುದು ಅಂತ ಕೇಳಿದ್ರೆ, ಆಸ್ತಿಕತೆ ಮತ್ತು ನಾಸ್ತಿಕತೆಯ ನಡುವಿರ್ತಕ್ಕಂಥ ವ್ಯತ್ಯಾಸ. ತುಂಬಾ ಜನರಿಗೆ ಓದಿರ್ತಕ್ಕಂಥವ್ರಿಗೆ ಇತ್ತೀಚೆಗೆ ಒಂದು ಫ್ಯಾಷನ್ ಶುರುವಾಗಿದೆ, ನಾನು ದೇವ್ರನ್ನ ನಂಬೋದಿಲ್ಲ ಅಂತ. ಒಂದು ಸಮೀಕ್ಷೆ ಇತ್ತೀಚೆಗೆ ಹೇಳ್ತು, ನಾಸ್ತಿಕರ ಸಂಖ್ಯೆ ತುಂಬಾ ಜಾಸ್ತಿ ಆಗಿದೆ ಅಂತ. ಕಲ್ತದ್ ನಮ್ಮ ಕಡೆ ಕುಂದಾಪುರ ಕನ್ನಡದಲ್ಲಿ ಒಂದು ಮಾತಾಡ್ತೇವೆ, ಕಲ್ತದ್ ಜಾಸ್ತಿ ಆದ್ರೆ ತಲೆ ಕೆಳಗಾಗುತ್ತೆ, ಕಾಲು ಮೇಲಾಗುತ್ತೆ ಅಂತ. ಇವತ್ತು ನಮ್ಮ ಸಮಾಜದ ಪರಿಸ್ಥಿತಿ ಆಗಿದ್ದು ಅಷ್ಟೇ. ತುಂಬಾ ಕಲಿತಾ ಇದ್ದೇವೆ, ಸೈನ್ಸ್ ತುಂಬಾ ಮುಂದುವರೆದಿದೆ ಅನ್ನುವ ನೆಪದಿಂದ ದೇವರ ನಂಬಿಕೆಗಳನ್ನ ನಾನು ನಂಬೋದಿಲ್ಲ ಅಥವಾ ದೇವರೇ ಇಲ್ಲ ಅನ್ನುವ ಪರಿಕಲ್ಪನೆಗಳನ್ನ ಕಂಡು ಹಿಡಿತಕ್ಕಂಥ ಮತ್ತು ಅದೇ ಹಾದಿ ನಡೀತಿರ್ತಕ್ಕಂಥವರ ಸಂಖ್ಯೆ ಜಾಸ್ತಿ ಆಗಿದೆ. ಈ ವಿಚಾರವನ್ನು ನಾವು ತುಂಬಾ ಸ್ಪಷ್ಟವಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕು.
ಆಸ್ತಿಕ ವರ್ಗ ಅನ್ನೋದಿದೆಯಲ್ಲ, ನೀವು ದೇವರನ್ನ ನಂಬಿ ಅನ್ನೋ ಕಾರಣಕ್ಕೆ ಆಸ್ತಿಕ ವರ್ಗ ಸೃಷ್ಟಿಯಾಗಿದ್ದಲ್ಲ, ನಿಮ್ಮ ಒಳಗಿರ್ತಕ್ಕಂಥ ಆತ್ಮಸ್ಥೈರ್ಯವನ್ನ ನಂಬಿ ಅನ್ನುವ ಕಾರಣಕ್ಕೆ ಆಸ್ತಿಕ ವರ್ಗ ಸೃಷ್ಟಿಯಾಗಿದ್ದು. ಮೊದಲು ಮನುಷ್ಯ ತನ್ನನ್ನೇ ತಾನು ನಂಬದೆ ಹೋದ್ರೆ, ತನ್ನೊಳಗಿರ್ತಕ್ಕಂಥ ಆತ್ಮಸ್ಥೈರ್ಯವನ್ನೇ ತಾನು ನಂಬದೆ ಹೋದ್ರೆ ಈ ಜಗತ್ತನ್ನು ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಾರಣಕ್ಕೋಸ್ಕರ ಒಂದು ದೊಡ್ಡ ಆಸ್ತಿಕ ವರ್ಗ ಸೃಷ್ಟಿಯಾಯಿತು. ಮತ್ತು ಆ ಆಸ್ತಿಕ ವರ್ಗದಿಂದ ಇವತ್ತು ಇಡೀ ದೇಶ ಜಗತ್ತನ್ನ ಆಳ್ತಕ್ಕಂಥ ಪರಿಸ್ಥಿತಿಗೆ ಹೋಗ್ತಾ ಇದೆ. ನಮಗೆ ನಮ್ಮೊಳಗೆ ನಂಬಿಕೆ ಹುಟ್ಟೋದು ಭಗವಂತನಲ್ಲಿ ನಂಬಿಕೆ ಹುಟ್ಟಿಸಿದಷ್ಟೇ ಶ್ರೇಷ್ಠವಾಗಿರ್ತಕ್ಕಂಥ ವಿಚಾರ. ಈ ನಾಸ್ತಿಕತೆಯ ಹಾದಿಯನ್ನ ಬಿಟ್ಟು ಮತ್ತೆ ಆಸ್ತಿಕತೆಯೊಳಗೆ, ಅಂದ್ರೆ ನಮ್ಮನ್ನ ನಾವು ನಂಬತಕ್ಕಂಥ ಆಸ್ತಿಕತೆಗೆ ವಿದ್ಯಾವಂತ ಯುವಜನತೆ ಸಾಗಬೇಕಿದೆ. ಹಾಗಾದಾಗ ಮಾತ್ರ ಅವ್ರಿಗೆ ನಮ್ಮ ನಂಬಿಕೆಗಳ ಮೇಲೆ, ನಮ್ಮ ಆದರ್ಶಗಳ ಮೇಲೆ, ನಮ್ಮ ಸಂಪ್ರದಾಯಗಳ ಮೇಲೆ ಒಂದು ದೊಡ್ಡ ಗೌರವ ಹುಟ್ಟಿಕೊಳ್ಳುತ್ತೆ. ಈ ಗೌರವವನ್ನು ನಾವು ಮತ್ತೆ ಸಮಾಜದಲ್ಲಿ ಉಳಿಸ್ಕೊಳ್ಬೇಕು. ಮತ್ತೆ ಹಿಂದೂ ಧರ್ಮ ಈ ಜಗತ್ತಿನಲ್ಲಿ ತಾಯಿ ಧರ್ಮವಾಗಿ, ಮಾತೃ ಧರ್ಮವಾಗಿ ಇಡೀ ಜಗತ್ತಿಗೆ ವಿಶ್ವಗುರುವಾಗತಕ್ಕಂಥ ಹೆಜ್ಜೆಯಲ್ಲಿ ಸಾಗಬೇಕು ಅಂತಂದ್ರೆ ನಾವು ನಮ್ಮ ಮಕ್ಕಳಿಗೆ ಕಲಿಸ್ತಕ್ಕಂಥ ಪಾಠದ ಪರಿವರ್ತನೆಗಳಾಗ್ಲಿ. ಯಾಕೆಂದ್ರೆ ಮಂಗಳೂರಿನಲ್ಲಿ ಇಸ್ಕಾನ್ ಅಂತಕ್ಕಂಥ ಸಂಸ್ಥೆ ಇದೆ, ನಿಮಗೆಲ್ಲ ಗೊತ್ತಿರಬಹುದು. ಇಸ್ಕಾನ್ ಸಂಸ್ಥೆಯ ವಿಚಾರ ಹೇಗಿದೆ ಅಂತ ಕೇಳಿದ್ರೆ ನನಗೆ ಬಹಳ ಸಲ ಆಶ್ಚರ್ಯ ಆಯ್ತು. ನಾವು ಬಸ್ನಲ್ಲೆಲ್ಲ ಹೋಗ್ಬೇಕಾದ್ರೆ ಇಸ್ಕಾನ್ ಅವ್ರ ನಾಮ ಹಾಕೊಂಡು ಧೋತಿ ಕುರ್ತಾ ಹಾಕೊಂಡು ಹೋಗ್ತಾ ಇದ್ರೆ ಬಹಳ ಮಂದಿ ನಗಾಡೋರಿದ್ದಾರೆ, ಹಿಂದೂಗಳೇ ನಗಾಡ್ತಾರೆ. ಜಗತ್ತಿನ ಬೇರೆ ಬೇರೆ ದೇಶದಿಂದ ನಮ್ಮ ಧರ್ಮಕ್ಕೆ ಬಂದು ಅವ್ರು ಪ್ರತಿನಿತ್ಯ ಹರೇ ಕೃಷ್ಣ ಹರೇ ರಾಮ ಜಪವನ್ನ ಮಾಡ್ತಾ ಇದ್ದಾರೆ. ಇವತ್ತು ಒಂದ್ಸಲ ಯೋಚನೆ ಮಾಡಿ ನೋಡಿ, ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ರಾಮಕೃಷ್ಣ ಜಪವನ್ನ ವಿದೇಶದಿಂದ ಬಂದಿರ್ತಕ್ಕಂಥ ಮಂದಿಯಿಂದ ಕಲಿಯುವ ಪರಿಪಾಠ ನಮಗಿವತ್ತು ಬಂತು. ಆ ದುರವಸ್ಥೆ ನಮಗ್ ಬಂತು ಅಂತಂದ್ರೆ ಈ ದೇಶದ ಆಸ್ತಿಕ ವರ್ಗ ಎಷ್ಟು ಹಿಂದೆ ಹೋಗಿದೆ, ಈ ದೇಶದ ಧಾರ್ಮಿಕ ಚಿಂತನೆಗಳು ಎಷ್ಟು ಹಿಂದೆ ಹೋಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇನ್ನೊಂದಷ್ಟು ಸಮಯ ಹೋದ್ರೆ ಅವ್ರುಗಳೇ ಬಂದು ಇಲ್ಲಿರ್ತಕ್ಕಂಥ ದೇವಸ್ಥಾನಗಳನ್ನ ಆಳ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು. ನಮ್ಮ ಪಾಠವನ್ನ ವಿದೇಶಿಗರು ನಮಗೆ ಮತ್ತೆ ಪುನಃ ಹೇಳುವಂತಹ ಮತ್ತೆ ನಮ್ಮದೇ ಚಿಂತನೆಗಳನ್ನ, ನಮ್ಮದೇ ಬದ್ಧತೆಗಳನ್ನ ನಾವು ಇನ್ನೊಬ್ಬರಿಂದ ಕಲಿಯುವಂತ ಪರಿಸ್ಥಿತಿಗೆ ಬಂದಿದ್ದೇವಲ್ಲ, ಇದಕ್ಕಿಂತ ದೊಡ್ಡ ದೌರ್ಭಾಗ್ಯ ಬೇರೆ ಯಾವುದೂ ಇಲ್ಲ. ಈ ಪರಿಸ್ಥಿತಿ ಬದಲಾಗ್ಲಿ. ಮನೆಯಲ್ಲಿ ಮಕ್ಕಳಿಗೆ ಭಗವಂತನ ನೆನಪಿನ ಜೊತೆಗೆ ಬದುಕಿನ ಹಾದಿಯನ್ನ ಕೂಡ, ಬದುಕಿನ ಶೈಲಿಯನ್ನ ಕೂಡ, ಬದುಕಿಗೆ ಸಾಗಬೇಕಾಗಿರ್ತಕ್ಕಂಥ ಹೆಜ್ಜೆಯನ್ನು ಕೂಡ ತಂದೆ ತಾಯಿಗಳು ಹೇಳಿಕೊಡುವ ಪರಿಪಾಠಲು ಪ್ರಾರಂಭ ಆಗಲಿ ಅಂತ ಕೇಳ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮವನ್ನಿಡ್ತೇನೆ. ಧನ್ಯವಾದಗಳು. ಮುತ್ತಿನ ಹಾರದಂತಿರಬೇಕು ನೋಡಿದರೆ, ಸ್ಫಟಿಕದ ಸಲಾಕೆಯಂತಿರಬೇಕು ನೋಡಿದರೆ, ಮಾಣಿಕ್ಯದ ದೀಪ್ತಿಯಂತಿರಬೇಕು ನೋಡಿದರೆ, ಲಿಂಗ ಮೆಚ್ಚಿ ಅಹುದು ಏನೋ ಬೇಕು ಎನ್ನುವ ಹಾಗೆ ಉನ್ನತವಾದ, ಉದಾತ್ತವಾದ, ಉತ್ಕೃಷ್ಟವಾದ ತತ್ವ ಆದರ್ಶವನ್ನ ಒಳಗೊಂಡಂತಹ ವಿಚಾರಧಾರೆಯನ್ನ ಧಾರೆ ಎಳೆದಿದ್ದಾರೆ. ಚಿತ್ರ ಕುಂದಾಪುರ ಅವರಿಗೆ ಹೃದಯದಾಳದ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಇನಿ ಪರಶುರಾಮ ಸೃಷ್ಟಿ ಎಂದು ಪಂಪಣ ಈ ಭೂಮಿಡು ഇനി ಬೇತೆ ದೇವರನ್ನು, ದೇವತೆಗಳನ್ನು, ನಾಗದೇವರನ್ನು, ದೈವಗಳನ್ನು ಅಂಚನೆ ಬೇತೆ ಸನ್ಯಾಸುಲು ಯಾಗ ಮಂತನಂಚಿನ ಪವಿತ್ರ ಭೂಮಿ ಈ ನಾಡು. ಇಂಚಿತನ ಈ ನಾಡು ನಂಕ್ ಹಿಂದುಲೆಗ್ ಪವಿತ್ರವಾಯಿನ ಐನು ಪರ್ಬ ಪಂಪೇರು. ಐಟ್ ರಡ್ ಒಂಜಿ ಗಣೇಶ್ ಚತುರ್ಥಿ ಬೊಕ್ಕೊಂಜಿ ನಾಗರ ಪಂಚಮಿ ಇಂದು ಬಾರಿ ಶುದ್ಧಾಚರಣೆ ಮಲ್ಪಣಂಚಿನ ಪರ್ಬ ಅಂತ ಪಂಪೇರು ಹಿರಿಯಾಗ್ಲು. ಅಂಚನೆ ಬಾಕಿದ ಮೂಜಿ ದೀಪಾವಳಿ ಇಪ್ಪು, ಕೃಷ್ಣ ಅಷ್ಟಮಿ ಇಪ್ಪು, ಅಂಚನೆ ಈ ಬಿಸು ಪರ್ಬ, ಈ ಮೂಜಿ ಪರ್ಬನ ಒವೇ ರೀತಿ ಆಚಾರ ಮಾಡ್ತಾನೆ ಆಯ್ಕ ಅಡೆತಡೆ ಇಜ್ಜಿಂದ ಪಂಪೇರು ಹಿರಿಯಾಗ್ಲು. ಅಂಚಿತ್ತಿನ ಬಿಸು ಪರ್ಬ ಈ ನಮ್ಮ ಚಂದ್ರಮಾನ ಯುಗಾದಿ ಅಂಚನೆ ಸೌರಮಾನ ಯುಗಾದಿ ಇನ್ನು ಚೈತ್ರ ಮೇರೆ ಪಂಡೇರು ನಂಗೆ ಭಾರಿ ಪವಿತ್ರವಾಯಿನ ಆ ಬಿಸು ಪರ್ಬ ನಂಗೆ ಹೊಸ ವರ್ಷ ನಿಜವಾದ ಜನವರಿ 1 ಆಚರಣೆ ಮಲ್ಪೇರು. ಅವು ಅವು ಭಾರಿ ಶುದ್ಧ ಸುಳ್ಳು, ಅವು ಆಚರಣೆ ಮಲ್ಪೇರೇ ಬಲ್ಲಿ ನಮ್ಮ ಏಪ್ರಿಲ್ 14 ನಂಗೆ ಆ ಸೌರಮಾನ ಯುಗಾದಿ ಅವು ಭಾರಿ ವಿಶಿಷ್ಟವಾದ ಆಯ್ನಂಚಿನ ಈಗ ದಾಯ ಪಂಡ. ಇನ್ನು ಚಂದ್ರಮಾನ ಯುಗಾದಿ ಅವು ಬೇತೆ ತಾರೀಕಡ ಹಾಪುಂಡು, ಚೇಂಜ್ ಹಾಪುಂಡು. ಅಂಡ ಸೌರಮಾನ ಯುಗಾದಿ ಅವು ಏಪ್ರಿಲ್ 14 ಹಾಪುಣ ಬೊಕ್ಕ ನಿಖಲೆಗೆ ಆನೆ ಹೊಸ ವರ್ಷ ಆ ಒಂದು ಚಂದ್ರನ ದಿಕ್ಕು ಬದಲಾವಣೆ ಮಲ್ಪಣ ದಿನ ಪಂಪೇರು ದಾಯ ಪಂಡ. ನಮ್ಮ ಸರಿ 16 ಗಂಟೆಗೆ ಇಲ್ಲದ ಬಿದೆ ಬತ್ತು ಅಂತುಂಡ ನಮ್ಮ ನೇರಳು ನಮ್ಗೆ 100% ನಮ್ಮ ತೋಜಂದ ಲೆಕ್ಕ ಹಾಕೊಂಡು ಪಂಡ ಆನಿ ನಂಗೆ ಸೂರ್ಯನ ಸರಿ ಚಲನ ಚಂದ್ರನ ಸೂರ್ಯನ ದಿಕ್ಕು ಚೇಂಜ್ ಹಾಪಣೆ ಪಂಪೇರು. ಅಂಚಾದ ನಂಗೆ ವಾ ದಿನಲ ಆ ನೂದು ನಮ್ಮ ನೇರಳು ಸರಿ ಆಪೂಜಿ ನೀವು ಎಣ್ಣ ಒಂಜಿ ವಿದ್ವಾನ್ ಬರೀನ ಬುಕ್ಕನ್ನು ಓದುದ ಪಂಪಣೆ. ಅಂಚಾದ ನಂಗೆ ಹೊಸ ವರ್ಷ ಸೌರಮಾನ ಈಗಲ ಹತ್ತು ನಂಗೆ ಸೌರಮಾನ ಯುಗಾದಿ ಚಂದ್ರಮಾನದ ಆಗಾಪೂಜಿ. ಅಂಚಾದ ಬಿಸು ಪರ್ಬ ನಮ್ಮ ದುಂಬುದ ಕಾಲೋಡು ಹಳ್ಳಿಡು ಆನಿ ದೈವ ದೇವರಿಗೆ ಅವಡು ಹಿರಿಯಾಕಲ್ ಹೊಸ ಡ್ರೆಸ್ ಬಾಡ್ದು ಹಿರಿಯಾಕಲ್ನ ಕಾರು ಪತ್ತನ ಅವಡು ಭಾರಿ ಗೌಜಿರ್ ಮಲ್ತೊಂದಿತ್ತ.
ಆಂಡ ಇತ್ತೆ ಹಲ್ಲೆಡ ಅಂಚಿನ ಸಂಪ್ರದಾಯ ಬಾರಿ ಕಮ್ಮಿಯ ಒಂದು ಇಂಚಿನ ಅಲ್ಪ ಇಂಚಿತ್ತಿನ ಸಂಘಟನೆಯವರು ಮಲ್ತು ನಡೆದಾದ ನಂಗೆ ಇನ್ನು ಬಿಸು ಬರ್ಬಾದ ಆ ನೆನಪು ಆಯ್ರ ಸಾಧ್ಯತೆ ಉಂಟು. ಇಂಚಿತ್ತಿನ ಕಾರ್ಯಕ್ರಮ ನಾನಾತ್ ಅಲ್ಪ ನಡಪಾಡು ಈ ಸಂಘಟನೆ ಸುಮಾರು ವರ್ಷದಂತೆ ಈ ಬಿಸು ಕಾರ್ಯಕ್ರಮನು ಮಲ್ತದು ನಮ್ಮ ತೊಕ್ಕೊಡದ ಪರಿಸರ ಮಾತೆರೆಗಳ ಬಿಸುತ್ತ ಆ ಮಾತು ದಾಣೆಂದು ಪಂಡದು ಮಾತೆಲ್ಲ ತೊಯ್ಪದು ಕೊಡ್ತಾರೆ ಅಂಚಿನ ಈ ಹಿಂದೂ ಯುವ ಸೇನದ ಸಂಘಟನೆಯರಿಗೆ ಮಾತೆಲ್ಲ ಧನ್ಯವಾದಗಳನ್ನು ಮಲ್ತೊಂದು ಎಣ್ಣ ಒಂದೆರಡು ಪಾತ್ರ ಮುಖವೇ ಜೈ ಹಿಂದ್. ಮದೀಪನ ಕುರ್ನ ಚಿತ್ನ ಸನ್ಮಾನ್ಯ ಶ್ರೀ KT ಸುವರ್ಣ ಇವರಿಗೆ ಉಡಲ್ದಿಂಜಿನ ಸೊಮ್ಮಿನ ಸಂದಾಯಿತ ಮತ್ತೊಂದು ಮತ್ತರ್ಮೆಡು ಉಪನ ಚಿತ್ರ ನನ್ನವರಿ ಮಲ್ಲಬಿನರು ಸನ್ಮಾನ್ಯ ಶ್ರೀ ಚಂದ್ರಹಾಸ್ ಅಡ್ಯಂತಾಯ ನಮ್ಮನ್ನು ಉದ್ದೇಶಿಸಿದ ಎರಡು ಪಾತ್ರಗಳು ಬಣ್ಣದಕ್ಕೆ ನಮ್ಮ ದೈವವಾಯಿನ ಕೊರಗಜ್ಜಾಗ ಕೈ ಮುಗಿಯೊಂದು ಇಂಕ ಚೈತ್ರ ಕುಂದಾಪುರ ಒಂಜಿ ಬಾರಿ ಪೊರ್ಲುಡು ಒಂಜಿ ಪಾತಿರೆ ಪಂಡ ಅಂಚಿನ ಭಾಷೆನಕ್ಕೆ ನೋಡು ಕೇಂಡಿ ಬುಕ್ ದಯಪಂಡ ಆಯ್ತು ಒಂಜಿ ತಿರ್ಲುಂಡು ಈತದ ಕಾಲಡು ಹಿಂದೊಂದು ಪಣಿಯರ್ಲ ಕೆಲವು ಜನ ಪೋಡುವೇರು ಒಲ್ಲ ಕಡುಪುವೇರ ದೆಪ್ಪುವೇರ ಅಂದು ಪಂಡದು ಅಂಚಾದ ಪಾಪ ಪೊಣ್ಣು ಒಂಜಿ ಎದೆ ಕೊರ್ದು ಈತ ಪಾತೆರಲ್ಲಿ ಪಂಡ 5 ಮಿತ್ತದ ನಂಗೆ ಸಂಗತಿ ಇಂಚಿನುಂಡು ನಮ್ಮ ನಿಜವಾದ ನಮ್ಮ ಆನುಲ ತಂದು ಬಂದೊಂಡಿ ನನೊಂಜಿ ವಿಷಯ ಇಂಜಿನ ಪಂಡನಂಡ ದಾಯ ನಮ್ಮ ಹಿಂದೂ ಜವಣಿಯರು ಅತ್ತನ ಹಿಂದೂ ಪ್ರಾಯದಾಕಲು ನಮ್ಮಡ 1000 ಜಾತಿ ಉಂಡು ನಮ್ಮ ಮಲ್ಲ ತಪ್ಪು ಬಂಡ ಈ 1000 ಜಾತಿದ ಮಿತ್ತಿದ್ದು ನಮ್ಮ ಮಾತೆಲ್ಲ ಒಂಜೆ ನಮ್ಮ ಮಾತೆಲ್ಲ ಹಿಂದುಲು ಮಾತಾ ಭಾರತಾಂಬೆನ ಜೋಕುಲು ಅಡು ದಾಯಗೆ ಪ್ರತಿ ಬರಿಲ ಐನ ಯಾನೋರಿ ಹಿಂದೊಂದು ಪಣ್ಯಾರ ದಾಯ ಆಪುಜಿಂದ ಬಂದ್ಬಿಟ್ಟೇನು ನಮ್ಮ ಕಲ್ಪನೆಗೆ ನಮ್ಮ ಆಲೋಚನೆ ಮಾಡ್ಬೋದು. ಮುಖ್ಯವಾದ ನಮ್ಮ ಮಾತೆಲ್ಲ ಗೊತ್ತುಂಡು ನಮ್ಮ ಅಪ್ಪನ ಬಂಜಿದ್ದು ಬತ್ತಿಲಕ್ಕೇನೆ ಪಿರ ನಮ್ಮ ಪೋಯರ ಉಂಡು ಬಣ್ಣದು ಪೂರ ಪೋಯರ ಇತ್ತಿಂದಲ್ಲ ನಮ್ಮನ್ನು ಒಲ್ಲ ಸ್ಮಶಾನಗೂ ನಮ್ಮ ಭೂಮಿ ಹತ್ತಂದ ನಮ್ಮ ಸ್ಮಶಾನ ಒಪ್ಪನ ತಂದೆ ನಮ್ಮನ್ನು ಒಲ್ಲ ಚರ್ಚೆಡ್ ಕೊಂಪರ್ಲೈಜಿ ಒಲ್ಲ ಮಸೀದಿಡ್ ಕೊಂಪರ್ಲೈಜಿ ನಮ್ಮ ಸುರು ಆಲೋಚನೆ ಮಲ್ಪಡ ಏನೇಜಿನ ಬಂಡ ನಮ್ಮ ಯಾನು ಒಂಜಿ ಹಿಂದೂ ಅಪ್ಪೆಗೆ ಏನನ್ನ ಪೆದ್ದಾಲು ಏನನ್ನ ಒಂಜಿ ಹಿಂದೂ ಅಮ್ಮೆ ಪುಟ್ಟದೆ ಯಾನು ಒಂಜಿ ಹಿಂದೂ ಅದು ಜಗತ್ತಿಡ್ ಬುಲೆಟ್ ಬೈದೆ ಯಾನೀನು ಪರ್ಪುನ ನೀರು ಅತ್ತನ್ನ ನುಪ್ಪು ಇಂಚಿನ ಇತ್ತನಲ್ಲ ಅಂದು ಎನ್ನ ಹಿಂದೂ ಧರ್ಮದ ಅಂದು ಪಣದು ಇನ್ನೊಂದು ಮಲ್ಪಡತ್ತಂದೆ ಒಂದು ದಾಲೈತಿ ಕೆಲವು ಜನಗಳೇನು ನಾನು ತಗೊಂಡಿಲ್ಲ ನಮ್ಮಡ ಒರೆ ನಮ್ಮನೆ ಒರಿಯಕ್ಕೆ ಒರೆಯನ್ನು ಕರ್ತದೆ ನಮ್ಮನೆ ಮಲ್ತು ಸೋಪಾರ ಪುಣೆ ಪುನಗುಲತ್ತಂದೆ ಬಾಕಿದೇನು ನಮ್ಮ ಒಂಜಿ ಆಲೋಚನೆ ಮಲ್ಪಗ ನಮ್ಮ ಆಯ್ನೆಟ್ಟು ಒಗ್ಗಟ್ಟಿ ಎತ್ತುಂಡಾಕಂಡ ಒಂಜಿ ಸೋತು ಪೋಯಿರ್ನಂಡ ఆయన ತೂಪುನ ಗತಿ ಎತ್ತುಂಡು ನಮ್ಮ ಒರಿಯಾಗ ಒಂಜಿ ಕರ್ತಿರ್ನಂಡ ಒಂಜಿ ಆಸ್ಪತ್ರೆ ಇತ್ತನೆ ತೂಪುನ ಗತಿ ಪೂಜೆ ಅಲ್ಪ ಆಕೆಲ್ಲ ಪೊಂಜನಗಳು ಇಲ್ಲಲ್ಲಿ ಮುಳ್ತೊಂದು ಪುನಿ ಇಂದು ನಮ್ಮ ಹಿಂದೂ ಧರ್ಮದ ಕೆಲವು ಜನತ ಬಾಕಿ ನಗಲೇ ಪನ್ಪೂಜಾನ ದಯಪಂಡ ಬಾಕಿ ನಗಲು ಜೋ ಕೊರ್ಪೇರು ತನ್ನ ನೆತ್ತೇರು ನಿತ್ಯ ಕೊರ್ಪುಲ್ನ ಕುಲ್ಲ ಹಿಂದೂ ಜವಣಿಯರು ಆಂಡ ದೇವರ ದಯಟು ನಮ್ಮ ಜವಣಿಯರ್ನ ಈ ಏರಿಯಾದ ಕೆಲಸೋಡು ಯಾರ ನಕ್ಲೊಟ್ಟಿಗೆ ವರ್ಕ್ ಮಲ್ಪರ ಬೋದಿತ್ತೆ ಹೆಂಗೆ ಗೊತ್ತುಂಡು ದಯಪಂಡ ಎತ್ತು ಕಷ್ಟ ಉಂಡು ಪಂಡದು ಆಂಡ ಎಡ್ಡೆ ಬೇಲೆ ಮಲ್ದೇರು ರಾಜೇಶ್ ಬಿಡಲ್ಲ ಪನ್ಪಡಿಂಗ ಪಂಡ ನಮ್ಮ ಮುಲ್ಪ ಆಯ್ನಾತ್ ಪಾಪದಕ್ಕೆಲೆ ಒಂತೆ ಹೆಲ್ಪ್ ಮಲ್ತೊಂದು ಎಡ್ಡೆ ಕೆಲಸ ಮಲ್ತೊಂದು ನನ್ನ ದುಂಬುಗುಲ ಈ ಆ ಜಾಗ ಏರೆಗಳ ತಿಕ್ಕಂದಿಲಕ ಮಲ್ತೊಂದು ಹಿಂದೂ ಸಂಘಟನೆ ಉಪ್ಪೊಂದು ಪಣಂದು ಎಂಕಿ ಈ ಅವಕಾಶ ಕೊರಿಯರ್ ನಿಗಳು ಒಂದು ಎನ್ನ ಮೂಜಿನ ಬಿಸು ಕಾರ್ಯಕ್ರಮದ ಜಾಗ ದಯಪಂಡ ಎಂಕಲ್ ಒಂಜಿ ಬಂಟ ಸಮಾಜದ ಒಂಜಿ ಕಲೋತ್ಸವ ಇತ್ತೇನೆ ಬ್ಯಾಂಗ್ಳೂರು ಮುರಾಣಿ 14 ತಾರೀಕು ಐಟ್ಲ ಎಂಕ ಒಂಜಿ ಕನ್ನಿದೀಪನ ಒಂಜಿ ಭಾಗ್ಯ ತೆಗೆದಿತ್ತೇನೆ ಯಾನೊಂಜಿ ಗುರ್ಕಾರೆ ಅದು ಯಜಮಾನಿ ಅದು ಒಂಜಿ ನಿಕ್ ಬೋದಿತ್ತೇನೆ ಅಂಚೆನೆ ಕೋಡೆ ನಮ್ಮ ಮುಖ್ಯಪ್ರಾಣ ಟೆಂಪಲ್ ಬೋಲಾರ ಅವಲ್ಲ ಒಂಜಿ ಬಿಸು ಕಾರ್ಯಕ್ರಮದ ನಿಟ್ಟು ಇತ್ತೆ ಇನಿ ದೇವರ ದೇವಟು ಹಿಂದೂ ಯುವ ಸೇನೆ ಕೊರಗಜೆ ಶಾಖೆ ಕೆರೆಬೈಲು ಗುಡ್ಡೆಟ್ಲ ತಿಗವಿಂದು ಅಂಚಾದ ದಾದಾನೆ ಹೆಂಗೆ ತೋಜುಂಡು 2019 ಎಡ್ಡೆ ಉಂಡು ಎಡ್ಡೆ ಬರುವೊಂದು ಬಂದು ಪಣದು ಎನ್ನೊಂದು ನಿಖಲೆ ಮಾತೆರೆಗಳ ಜವನಿಯರಿಗೆ ಅಂಚನೆ ಹಿಂದೂ ಸಂಘಟನೆಗೆ ಏನರ ಪ್ರಣಾಮವನ್ನು ಸಲ್ಲಿಸ ಒಂದು ಏನೆರಡು ಪಾತ್ರ ಅಂತವೇ ಜೈ ಹಿಂದ್ ಜೈ ಕರ್ನಾಟಕ. ನುಡಿ ಮುತ್ತುಗಳಿಂದ ಶುಭ ಹಾರೈಕೆಯ ಸಿಹಿ ಸಿಂಚನವನ್ನು ಧಾರೆ ಎರೆದಿದ್ದಾರೆ ಸನ್ಮಾನ್ಯ ಶ್ರೀ ಚಂದ್ರಹಾಸ್ ಹಡ್ಯಂತಾಯ ಇವರಿಗೆ ಹೃದಯದಾಳದ ಕೃತಜ್ಞತೆಗಳು. ಮುಂದಕ್ಕೆ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಸನ್ಮಾನ್ಯ ಶ್ರೀ ಜಯರಾಮ್ ಚೆಂಬುಗುಡ್ಡೆ ಜಿಲ್ಲಾ ಸೇವಾ ಪ್ರಮುಖರು SPYSS ಕರ್ನಾಟಕ ಮಂಗಳೂರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತು. ಹಿಂದೂ ಯುವ ಸೇನೆ ಕೊರಗಜ್ಜೆ ಶಾಖೆಯ ಇನ್ನು 18ನೇ ವರ್ಷದ ವಾರ್ಷಿಕ ಉತ್ಸವದೊಂದಿಗೆ, ಯಾಕೆಂದೇಳಿದರೆ ವಾರ್ಷಿಕ ಉತ್ಸವ ಮಾಡೋದು ಯಾವುದೇ ಸಂಘ ಸಂಸ್ಥೆಗಳು ಸಂಘಟನೆಗಳು ಪ್ರಾರಂಭ ಆಗುವಂಥದ್ದು ಬಹಳ ಸುಲಭ. ಯಾಕೆಂದೇಳಿದರೆ
ಬಹಳ ನಾವು ಸಾಮಾನ್ಯವಾಗಿ ನಮ್ಮೊಂದು ಸಮಾಜಕ್ಕೆ ಒಂದು ಬಿರುದಿದೆ ಆರಂಭ ಶೂರರು ಅಂತೇಳಿ. ಆದರೆ ನಮ್ಮ ಈ ಪರಿಸರದಲ್ಲಿ, ಗ್ರಾಮಾಂತರ ಪರಿಸರದಲ್ಲಿ ನಮ್ಮ ಹಿಂದೂ ಯುವ ಸೇನೆ ಕೊರಗಜ್ಜೆ ಶಾಖೆ, ಯಾಕಂತೇಳಿದರೆ ನನಗೆ ನಿಜವಾಗಿ ಹೇಳಬೇಕಂದ್ರೆ ನನಗೆ ಒಂಥರ ಖುಷಿ ಅಂತೇಳಿದರೆ, ನನಗೆ ನನ್ನನ್ನು ಸಮಾಜಕ್ಕೆ ಪರಿಚಯ ಮಾಡಿಕೊಟ್ಟಂಥ ಕ್ಷೇತ್ರ ನಮ್ಮ ಎದುರು ಕಾಣುತ್ತಿರುವಂಥ ಶ್ರೀ ಕೊರಗತನಿಯ ಸೇವಾ ಸಮಿತಿ ಕ್ಷೇತ್ರ. ಹಾಗಾಗಿ ಇವತ್ತು ಆ ದೈವದ ಒಂದು ಆಶೀರ್ವಾದದಿಂದ ಇವತ್ತು ನಾನೇನು ಒಂದು ನಮ್ಮ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಮುಖಾಂತರ ಸಮಾಜದ ಒಂದು ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಅದನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಅದರ ಜೊತೆಗೆ ಇವತ್ತು ಬಹಳ, ಯಾಕೆಂದರೆ ನಾನು ವೇದಿಕೆಯಲ್ಲಿ ಕಾಣಿಸಿಕೊಳ್ಳುವಂಥ ಯಾವುದೇ ಪ್ರಮೇಯ ಕೂಡ ಇಲ್ಲ. ಆದರೆ ನಮ್ಮ ಹಿಂದೂ ಬಂಧುಗಳ ಒಂದು ಪ್ರೇರಣೆಯಂತೆ, ಅವರ ಒಂದು ಆಶಯದಂತೆ ಇವತ್ತು ಈಗಾಗಲೇ ನಮ್ಮ ಪ್ರವೀಣ್ ಕುಮಾರ್ ಅವರು ಹೇಳಿದರು. ಆದರೆ ಆ ಆಶಯದಂತೆ ಇವತ್ತು ನಾನು ವೇದಿಕೆಗೆ ಬರಲಿಕ್ಕೆ ಒಪ್ಪಿಕೊಂಡದ್ದು. ಆದ ಕಾರಣ ಇವತ್ತು 18ನೇ ವರ್ಷ, ಯಾಕಂತೇಳಿದರೆ ಬಹಳ ಪುಣ್ಯವಾದಂಥ ಪರ್ವ ಸಂಖ್ಯೆ. ಯಾಕಂತೇಳಿದರೆ ಆ 18 ಅಂತೇಳಿದರೆ ನಮ್ಮ ಭಗವದ್ಗೀತೆಯಲ್ಲಿ ಇರುವಂಥ ಅಧ್ಯಾಯವು 18. ನಾವು ಶಬರಿಮಲೆಯಲ್ಲಿ ಈಗಾಗಲೇ ನಾವು ಶಬರಿಮಲೆ ಸಂರಕ್ಷಣಾ ಕ್ಷೇತ್ರ ಸಮಿತಿ ಅಧ್ಯಕ್ಷರು ಕೂಡ ನಮ್ಮ ವೇದಿಕೆಯಲ್ಲಿದ್ದಾರೆ. ಅದೇ ಶಬರಿಮಲೆಯ ಪವಿತ್ರವಾದಂಥ, ಯಾಕಂತೇಳಿದರೆ ಎಲ್ಲ ಆ ಒಂದು ಮನುಷ್ಯನಲ್ಲಿರುವಂಥ ಆ ವ್ರತಧಾರಿಗಳಲ್ಲಿರುವಂಥ ಎಲ್ಲ ತಾಮಸ ಗುಣಗಳನ್ನು ಸಂಪೂರ್ಣ ಪ್ರತಿಯೊಂದು ದುರ್ಗುಣಗಳನ್ನು ದೂರ ಮಾಡಿಕೊಂಡು ಪ್ರತಿಯೊಂದು ಹಂತವನ್ನು ಮುಟ್ಟಿ ಅವರ ಆ ಒಂದು 18 ಮೆಟ್ಟಲು ಪೂರ್ತಿಯಾದಾಗ ಅವರ ಆ ಒಂದು ಜೀವನ ಪಾವಿತ್ರ್ಯತೆಯನ್ನು, ಮುಕ್ತಿಯನ್ನು ಸಾಧಿಸುವಂಥ ಒಂದು ಕ್ಷೇತ್ರ ಶ್ರೀ ಶಬರಿಮಲೆ ಕ್ಷೇತ್ರ ಹೇಳಲಿಕ್ಕೆ ಅದು ಕೂಡ ಸಂಖ್ಯೆ 18ರಲ್ಲಿ ಶ್ರೇಷ್ಠವಾದದ್ದು. ಅದರ ಜೊತೆಗೆ ಇವತ್ತು ಬಿಸು ಪರ್ವ, ಯಾಕಂತೇಳಿದರೆ ಸಾಮಾನ್ಯವಾಗಿ 15 ತಾರೀಕಿನಂದು ಬಿಸುವಿನ ದಿವಸ ನಾವು ಇಲ್ಲಿ ಕಾರ್ಯಕ್ರಮವನ್ನು ಮಾಡುವಂಥದ್ದು. ಆದರೆ ನೀತಿ ಸಂಹಿತೆ ಅದರಲ್ಲಿ ಒಂದು ನಮಗೆ ಖುಷಿಯಾದದ್ದು ಅಂತೇಳಿದರೆ, ನಮ್ಮ ಸಂಘಟನೆಯವರು ಸಾಮಾನ್ಯವಾಗಿ ಖಾಲಿ ಸಂಘಟನೆ ಮಾಡುವಂಥದ್ದೆಲ್ಲ, ಜನರಿಗೆ ಧಾರ್ಮಿಕದ ಬಗ್ಗೆ ಪ್ರೇರಣೆ ಕೊಡುವಂಥದ್ದಲ್ಲ. ಯಾಕಂತೇಳಿದರೆ ನಮ್ಮ ಸಂವಿಧಾನಾತ್ಮಕವಾಗಿರುವಂಥ ಕಾನೂನು ಚೌಕಟ್ಟುಗಳನ್ನು ಕೂಡ ಮೀರುವುದಿಲ್ಲ ಅಂತ ಹೇಳುವುದಕ್ಕೆ ಇದೊಂದು ಬಹಳವಾದಂಥ ಪೂರಕವಾದಂಥ ಸಾಕ್ಷಿ. ಬಂಧುಗಳೇ, ನಾವು ದಯವಿಟ್ಟು ಒಂದು ಚಿಂತನೆ ಮಾಡಬೇಕು. ಯಾಕಂತೇಳಿದರೆ ನಾವು ಈ ಸಭೆಯಲ್ಲಿ ಈಗಾಗಲೇ ಚೈತ್ರಾ ಕುಂದಾಪುರ ಅವರು ಮಾತಾಡಿದಂಥ, ಈಗಾಗಲೇ ಗಣ್ಯರು ಕೂಡ ಹೇಳಿದರು, ಅವರು ಮಾತಾಡಿದ ನಂತರ ಯಾವುದೇ ಮಾತಾಡಲಿಕ್ಕೆ ಉಳಿಲಿಲ್ಲ. ಯಾಕಂತೇಳಿದರೆ ಸಂಪೂರ್ಣವಾಗಿ ಅವರು ಎಲ್ಲ ತೊಳೆದಿಟ್ಟು ಹೋಗಿದ್ದಾರೆ. ಆದರೆ ಅದರಲ್ಲಿ ಒಂದಷ್ಟು ತಿರುಳುಗಳಿತ್ತು. ಆ ತಿರುಳುಗಳನ್ನು ಸ್ವೀಕರಿಸಿಕೊಂಡು, ಯಾಕೆಂತೇಳಿದರೆ ಸಂಕ್ಷಿಪ್ತವಾಗಿ ಕೊಟ್ಟಂಥ ತಿರುಳುಗಳನ್ನು ಸ್ವೀಕರಿಸಿಕೊಂಡು ನಮ್ಮ ಮುಂದಿನ ಭವಿಷ್ಯ ಆ ಸಂಸ್ಕಾರಯುತವಾಗಿದೆ. ಯಾಕೆಂದರೆ ನಮಗೆ ಸಂಸ್ಕಾರ ಇಲ್ಲ ಅಂತೇಳಿ ನಾವು ಎಲ್ಲಿ ಕೂಡ ಹೇಳೋದಿಲ್ಲ. ಸಂಸ್ಕಾರ ಪ್ರತಿಯೊಬ್ಬರಲ್ಲಿ ಕೂಡ ಇದೆ. ಆ ಸಂಸ್ಕಾರದಲ್ಲಿ ಒಳಗಿರುವಂಥ ನಮ್ಮ ದೇವರು ಸೃಷ್ಟಿ ಮಾಡುವಾಗಿರುವಂಥ ನಮ್ಮಲ್ಲಿರುವಂಥ ಸಂಸ್ಕಾರವನ್ನು ನಾವು ನಮ್ಮ ಕಾಲವ್ಯತ್ಯಯದಿಂದಾಗಲಿ, ನಮ್ಮ ಪರಿಸ್ಥಿತಿಯಿಂದಾಗಲಿ, ನಮ್ಮ ಸಂಘದೋಷದಿಂದಾಗಲಿ, ಯಾವುದೇ ರೀತಿಯಿಂದಾಗಲಿ ಅದು ವ್ಯತ್ಯಾಸಗಳಾಗಿರ್ಬೋದು. ಆದರೆ ಆ ಸಂಸ್ಕಾರವನ್ನು ನಮಗೆ ಕೊಟ್ಟಂಥ ಆ ಹಿಂದೂ ಸಂಸ್ಕಾರ, ಸನಾತನ ಸಂಸ್ಕಾರವನ್ನು ನಾವು ಬೆಳೆಸಿ ಪೋಷಿಸುವಂಥ ಒಂದು ಕ್ರಿಯೆಯನ್ನು ನಾವು ಬೆಳೆಸ್ಕೊಳ್ಬೇಕು ಬಂಧುಗಳೇ. ಅದೇ ರೀತಿ ಸಂಘಟನೆ ಮಾಡುವಾಗ ಸಾಮಾನ್ಯವಾಗಿ ಈಗಾಗಲೇ ನಮ್ಮ ಹಿರಿಯಣ್ಣ ಚಂದ್ರ ಸಡ್ಡೆ ಅಂತ ಹೇಳಿದರು. ಯಾಕಂತೇಳಿದರೆ ಸಂಘಟನೆ ಮಾಡುವಾಗ ನಾವು ಪ್ರತಿಯೊಂದು ಸಂಘಟನೆ ವಿಚಾರದಲ್ಲಿ ಕೂಡ ಒಬ್ಬರನ್ನು ಕಾಣುವಾಗ ಒಬ್ಬರನ್ನೇ ಆಗೋದಿಲ್ಲ. ಅದು ಕೂಡ ನಿಜವಾದಂಥ ಬಹಳ ದುರಂತಕರವಾದಂಥ ವಿಚಾರಗಳು. ಆದರೆ ಬಂಧುಗಳೇ, ಇವತ್ತು ನಾವು ಸಂಘಟನೆ ಮಾಡಿದರೆ ಯಾವುದು ಸಾಧ್ಯ ಅಂತ ಹೇಳಲಿಕ್ಕೆ ನಮಗೆ ಸದೃಶ ಸಾಕ್ಷಿ ಶ್ರೀ ಪೊಳಲಿ ಕ್ಷೇತ್ರದಲ್ಲಿ ನಡೆದಂಥ ಬ್ರಹ್ಮಕಲಶ ಉತ್ಸವ. ಯಾಕಂತೇಳಿದರೆ ಅಷ್ಟು ದೊಡ್ಡ ಒಂದು ಉತ್ಸವ, ಅಷ್ಟು ಲಕ್ಷಾಂತರ ಮಂದಿ ಭಕ್ತರನ್ನು ಒಂದು ಯಶಸ್ವಿಯಾಗಿ ಯಾವುದೇ ರೀತಿಯ ಚ್ಯುತಿ ಬರದ ರೀತಿಯಲ್ಲಿ ನಿರ್ವಹಣೆ ಮಾಡಿದಂಥ ಒಂದು ಉತ್ಸವ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಯಾಕಂತೇಳಿದರೆ ಅಲ್ಲಿ ಎಲ್ಲ ಸಂಘಟನೆಯವರು, ಎಲ್ಲ ವಿಭಾಗದವರು ಕೂಡ ತಾಳ್ಮೇಲು ಅಂತ ಹೇಳಿಕೊಂಡು ತಮ್ಮ ಸೇವೆಯಲ್ಲಿ ತನ್ನನ್ನು ಮೈಮರೆತು ಸೇವೆ ಮಾಡುವಂಥ ಒಂದು ಪ್ರಮೇಯ. ಅದೇ ರೀತಿ ಸೇವೆಯಲ್ಲಿ ಕೂಡ ಅದನ್ನು ಹೇಳ್ತೇವೆ. ಯಾಕಂತೇಳಿದರೆ ನನಗೆ ಯಾವುದೂ ಬೇಡ, ಏನಿದ್ರು ಕೂಡ ಆ ಈಶ್ವರನಿಗೆ, ಆ ದೇವರಿಗೆ ಸಮರ್ಪಣೆ ಆದದ್ದು. ಎಲ್ಲವೂ ಕೂಡ ದೇವರಿಂದಲೇ ನಮಗೆ ಒದಗಿ ಬಂದಂಥದ್ದನ್ನು ದೇವರಿಗೆ ಸಮರ್ಪಣೆ ಮಾಡ್ತಾರೆ ಅಂತ ಹೇಳುವ ರೀತಿಯಲ್ಲಿ ಉದಾಹರಣೆ ಅಲ್ಲಿ ನಾನು ಪೊಳಲಿ ಕ್ಷೇತ್ರದಲ್ಲಿ ಕಂಡುಕೊಂಡಂಥ ಸತ್ಯ. ಯಾಕಂತೇಳಿದರೆ ನಾವು ಕೂಡ ಅದೇ ರೀತಿ ಆ ಒಂದು ಸೇವೆಗೆ ತೊಡಗಿಸ್ಕೊಂಡಿದ್ದೆವು. ಆ ಒಂದು ಸೇವಾ ವಿಭಾಗದಲ್ಲಿ ಕೂಡ ಗಣ್ಯರು. ಯಾಕಂತೇಳಿದರೆ ನಾವು ಸಾಮಾನ್ಯವಾಗಿ ದೊಡ್ಡ ಲಕ್ಷ ಕೋಟಿಗಟ್ಟಲೆ ಬೆಲೆ ಬಾಳುವಂಥ ಕಾರುಗಳಲ್ಲಿ ಬಂದು ಇಳಿಯುವಂಥ ಗಣ್ಯರು ಕೂಡ ಅವತ್ತು ಸಾಮಾಜಿಕ ಸೇವಕನಾಗಿ ಅಲ್ಲಿ ಸೇವೆ ಮಾಡಿದ್ದನ್ನು ನನ್ನ ಕಣ್ಣಾರ ಕಂಡಿದ್ದೇನೆ. ಆ ಒಂದು ಸೇವೆ ಆ ಕಾರಣಿಕ ಕ್ಷೇತ್ರದಲ್ಲಿ ನಡೆದಿದೆ. ಅಂತಹ ಸೇವೆಗಳು ನಮ್ಮ ತುಳುನಾಡ ಪರಂಪರೆಯಲ್ಲಿ ಪ್ರತಿಯೊಂದು ಕಡೆಯಲ್ಲಿ ಕೂಡ ನಡಿಬೇಕು. ನಮ್ಮಲ್ಲಿರುವಂಥ ಏನು ಆ ಒಂದು ಸಂಪರ್ಕ ತೊಂದರೆಗಳಿದೆ ಅದನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಬೇಕು. ಇನ್ನು ಮುಂದೆಯೂ ಕೂಡ ನಮ್ಮ ಸಮಾಜ ಮುನ್ನಡಿಬೇಕು. ಈ ಸಂಘಟನೆಗಳು ನಡೆಯುವಂಥ ಪ್ರತಿಯೊಂದು ಕಾರ್ಯಗಳು ಕೂಡ ಯಶಸ್ವಿಯಾಗಬೇಕು. ಅದರಿಂದ ಸಮಾಜಕ್ಕೆ ಒಂದಷ್ಟು
ಪೂರಕವಾಗಿ ಈ ನಮ್ಮ ಮಕ್ಕಳು ಮುಂದಿನ ಶಕ್ತಿಯಾಗಿ ಬೆಳಿಬೇಕು ಅಂತೇಳಿ ಹೇಳುತ್ತಾ ಅವಕಾಶ ಕೊಟ್ಟದ್ದಕ್ಕಾಗಿ ವಂದನೆಗಳನ್ನು ಸಮರ್ಪಿಸುತ್ತಾ ನನ್ನ ಪದಪುಷ್ಪಗಳನ್ನು ಭಾರತ ಮಾತೆಯ ಶರಣಾರವಿಂದಕ್ಕೆ ವಂದಿಸುತ್ತೇನೆ. ಪ್ರಪ್ರಥಮವಾಗಿ ನಾನು ಹಿಂದೂ ಯುವ ಸೇನೆ ಕೊರಗಜ್ಜೆ ಶಾಖೆ ಇದರ ಎಲ್ಲ ಪದಾಧಿಕಾರಿಗಳನ್ನು, ಕಾರ್ಯಕರ್ತರನ್ನು ಬಹಳ ಪ್ರೀತಿಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಕಳೆದ 18 ವರ್ಷಗಳಿಂದ ಈ ಒಂದು ಪ್ರದೇಶದಲ್ಲಿದ್ದುಕೊಂಡು ಧಾರ್ಮಿಕ ಚಿಂತನೆಯೊಟ್ಟಿಗೆ ಸಾಮಾಜಿಕ ಸೇವಾ ಚಟುವಟಿಕೆಗಳನ್ನು ಮಾಡಿಕೊಂಡು ಬರ್ತಾ ಇದ್ದು ಈ ಭಾಗದ ಜನರಲ್ಲಿ ಧಾರ್ಮಿಕ ಕಥೆಯನ್ನು ಮನಸ್ಸಿನಲ್ಲಿ ಉಳಿಯುವಂತೆ ಬೆಳೆಸುವಂಥ ಕೆಲಸ ನಿಮ್ಮಿಂದ ಆಗ್ತಾ ಇದೆ. ಇದರಿಂದ ಇನ್ನೊಮ್ಮೆ ನಾನು ನಿಮ್ಮೆಲ್ಲರನ್ನ ಹಿಂದೂ ಯುವ ಸೇನೆ ಕೇಂದ್ರೀಯ ಮಂಡಳಿಯ ಪರವಾಗಿ ಅಭಿನಂದಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಇನ್ನೂ ಏನು ಮಾತನಾಡಲಿಕ್ಕೆ ಇಲ್ಲ. ಯಾಕಂತ ಹೇಳಿದರೆ ವೇದಿಕೆಯಲ್ಲಿ ಈಗಾಗಲೇ ಇದ್ದಂತಹ ಅತಿಥಿಗಳು ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ. ಅದೇ ರೀತಿ ಎಲ್ಲ ವಿಚಾರಗಳು ಕೂಡ ಕ್ಷಣಾರ್ಥದಲ್ಲಿ ತಿಳಿಯುವಂಥ ಕಾಲ ಇದು. ಅದು ಬೇರೆ ಬೇರೆ ದೃಶ್ಯ ಮಾಧ್ಯಮ ಇರ್ಬೋದು, ವಾಟ್ಸಪ್ಪು, ಫೇಸ್ಬುಕ್ನಂಥ ವ್ಯವಸ್ಥೆಗಳಿಂದ ಜಗತ್ತಿನ ಮೂಲೆಯಲ್ಲಿ ನಡೆದಂಥ ವಿಚಾರಗಳು ಕ್ಷಣಮಾತ್ರದಲ್ಲಿ ತಿಳಿಯುವಂತಹ ಒಂದು ವ್ಯವಸ್ಥೆ ಈ ಕಾಲಘಟ್ಟದಲ್ಲಿ ಇದೆ. ಅದರಿಂದ ಹೆಚ್ಚಿಗೆ ಏನನ್ನು ಮಾತನಾಡುವಂಥದ್ದಿಲ್ಲ. ಈ ಶಾಖೆಯ ಬಗ್ಗೆ ನಾನು ಹೇಳುವುದಂತ ಹೇಳಿದರೆ, ಈ ಶಾಖೆ ಬಹಳ ಒಂದು ನಮ್ಮ ಕೇಂದ್ರೀಯ ಮಂಡಳಿಯಲ್ಲಿ ಒಂದು ಶಿಸ್ತುಬದ್ಧವಾದ ಶಾಖೆ. ಲೋಕೇಶ್ನವರು ಒಬ್ಬರು ಕೇಂದ್ರೀಯ ಮಂಡಳಿಗೆ ಬರ್ತಾ ಇರ್ತಾರೆ, ಅದರೊಟ್ಟಿಗೆ ನಗರಸಭೆಯ ಸದಸ್ಯರಾದ ರಾಜೇಶ್ರವರು, ಅದೇ ರೀತಿ ಇಲ್ಲಿ ಕೆಲವು ಯುವಕರು ಭಾಳ ಶಿಸ್ತುಬದ್ಧವಾಗಿ ಈ ಶಾಖೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ನಮಗೆಲ್ಲರಿಗೂ ಹೆಮ್ಮೆ ತರುವಂಥ ವಿಚಾರ. ಕಳೆದ ಗಣೇಶೋತ್ಸವದ ಸಂದರ್ಭದಲ್ಲಿ ನಾವು ಹಿಂದೂ ಯುವ ಸೇನೆ ಕೇಂದ್ರೀಯ ಮಂಡಳಿಯ ಪರವಾಗಿ ನೆಹರು ಮೈದಾನದಲ್ಲಿ, ಕೇಂದ್ರ ಮೈದಾನದಲ್ಲಿ 505 ಬಾಟ್ಲಿ ರಕ್ತವನ್ನು ಸಂಗ್ರಹಿಸಿ ವೆನ್ಲಾಕ್ ಮತ್ತು ಲೇಡಿ ಗೋಶನ್ ಆಸ್ಪತ್ರೆಗೆ ನೀಡಿದ್ದೆವು. ಅದರಲ್ಲಿ ಸಾಧಾರಣ ಒಂದು 30 ಯುವಕರನ್ನು ನಮಗೆ ಈ ಶಾಖೆ, ನಮ್ಮ ಕೊರಗಜ್ಜೆ ಶಾಖೆ, ನಿಮ್ಮ ಊರಿನ ಯುವಕರು ನಮಗೆ ನೀಡಿದ್ದಾರೆ ಅಂತ ಹೇಳಿಕ್ಕೆ ನಾನು ಭಾಳ ಹೆಮ್ಮೆ ಪಟ್ಕೊಳ್ತಾ ಇದ್ದೇನೆ. ನಾನು ಈಗಾಗಲೇ ಇವರು ಹೇಳಿದರು, ನಮ್ಮ ಕುಂಪಳರವರು ಮಾತನಾಡ್ತಾ, ನಾನು ವೇದಿಕೆಯಲ್ಲಿ ಯುವಕರೆಲ್ಲ ಕೆಲಸ ಮಾಡಬೇಕು, ಕೆಲಸಕ್ಕೆ ಹೋಗಬೇಕು, ಆ ರೀತಿ ಹೇಳ್ತೇನೆ ಅಂತ. ಇದು ಸತ್ಯವಾದ ಮಾತು. ಯಾಕಂತ ಹೇಳಿದರೆ ನಮಗೆ ಯುವ ಶಕ್ತಿ ಎನ್ನುವಂಥದ್ದು ಈ ಭಾರತ ದೇಶದಲ್ಲಿ ಪ್ರತಿಶತ 60% ಮತ್ತು ಯುವಶಕ್ತಿ ಅಂದರೆ 18ರಿಂದ ಸಾಧಾರಣ 40 ವರ್ಷದ ತನಕಂಥ ಯುವಕರು ಸಾಧಾರಣ 60% ಇದ್ದಾರೆ. ಇದು ಒಂದು ನಮ್ಮ ದೇಶದ ಆಸ್ತಿ. ಇದು ಆಸ್ತಿ. ಆ ಆಸ್ತಿ ಯಾವ ರೀತಿಯಲ್ಲಿ ನಡೆದುಕೊಂಡು ಹೋಗ್ತಾ ಇರುವಂಥದ್ದು ಒಂದು ಯುವಕರಿದ್ದರೆ ಸಾಲಲಿಕ್ಕಿಲ್ಲ. ಆ ಯುವಕರು ಯಾವ ರೀತಿಯಲ್ಲಿ ದೇಶದ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ ಚಿಂತನೆಯನ್ನು ಮಾಡಿ ಅವರು ಯಾವ ರೀತಿಯಲ್ಲಿ ಹೋಗ್ತಾರೆ, ಇದೇ ಒಂದು ದೊಡ್ಡ ಆಸ್ತಿ. ಅದರಿಂದ ನಮ್ಮ ಸಂಘಟನೆಗಳನ್ನು ನಾವು ಮಾಡಿಕೊಂಡು ಹೋಗ್ತಿರೋದು ಇಷ್ಟೇ. ಈ ಯುವಕರಿಗೆ ಹಿಂದುತ್ವದ ಬಗ್ಗೆ ತಿಳಿ ಹೇಳುವಂಥದ್ದು, ಅವರಿಗೆ ದೇಶದ ಬಗ್ಗೆ ಅಭಿಮಾನ ಮೂಡಿಸುವಂಥದ್ದು, ಇಂಥದ್ದೆಲ್ಲ ನಾವು ಹಿಂದೂ ಯುವ ಸೇನೆ ಕಳೆದ 29 ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದ್ದೇವೆ. ಗುಣಕರ್ ಶೆಟ್ಟಿಯವರು ಕೊಟ್ಟಂಥ ಮಾರ್ಗದಲ್ಲಿ, ಭಾಸ್ಕರ್ ಚಂದ್ರ ಶೆಟ್ಟಿಯವರ ಮಾರ್ಗದರ್ಶನದಲ್ಲಿ ಹಿಂದೂ ಯುವ ಸೇನೆ ಆ 28 ವರ್ಷಗಳನ್ನು ಕಳೆದು 30 ವರ್ಷಕ್ಕೆ ಈ ವರ್ಷ ಪಾದಾರ್ಪಣೆಯನ್ನು ಮಾಡಿಕೊಂಡು ಬರ್ತಾ ಇದೆ. ಸಾಧಾರಣ 150ಕ್ಕಿಂತಲೂ ಮಿಕ್ಕಿ ಶಾಖೆಗಳನ್ನು ನಮ್ಮ 3 ಜಿಲ್ಲೆಗಳಲ್ಲಿ ಹೊಂದಿರುವಂಥ ಒಂದು ದೊಡ್ಡ ಸಂಘಟನೆ ಅಂತ ಹೇಳಿಕೆ ನಾನು ಹೆಮ್ಮೆಯನ್ನು ಪಟ್ಕೊಳ್ತೇನೆ. ಅದರೊಟ್ಟಿಗೆ ಇಂತಹ ಒಂದು ಸಂಘಟನೆಯ ಅಧ್ಯಕ್ಷ ಅಂತ ಹೇಳಿಕೆ ನಾನು ಬಹಳ ಹೆಮ್ಮೆಯನ್ನು ಪಟ್ಟುಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೂ ಕೂಡ ನೀವು ಈ ಶಾಖೆಯ ಮುಖಾಂತರ ಈ 18 ವರ್ಷ ಆಯಿತು, ಇನ್ನು ಮುಂದೆ ಕೂಡ ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ನೀಡಿ ಈ ಏರಿಯಾದ ಈ ಸಮಾಜದ, ನಮ್ಮ ಸಮಾಜ ಅಂತ ಹೇಳಿದರೆ ನಮ್ಮ ಹಿಂದೂ ಸಮಾಜದ ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅವರೆಲ್ಲರನ್ನು ಮೇಲಕ್ಕೆ ಎತ್ತುವಂಥ ಪ್ರಯತ್ನವನ್ನು ನೀವು ಯುವಕರು ಮಾಡಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಕೃತಜ್ಞತೆಗಳು ಸನ್ಮಾನ್ಯ ಶ್ರೀ ಯಶೋಧರ ಚೌಟ ಇವರಿಗೆ. ಸಭಾ ಅಂತ್ಯದಲ್ಲಿ ಸಭಾಧ್ಯಕ್ಷರ ನುಡಿ ನಮನಗಳು ಸನ್ಮಾನ್ಯ ಶ್ರೀ ಗಣೇಶ್ ಬುಧವಾಡ್, ಸಂಚಾಲಕರು ಶ್ರೀ ಕ್ಷೇತ್ರ ಶಬರಿಮಲೆ ಸಂರಕ್ಷಣಾ ಸಮಿತಿ ಮಂಗಳೂರು. ನಾನು ನಮ್ಮ ಹಿಂದೂ ಸಮಾಜಕ್ಕೆ ಇಡೀ ದೇಶದಲ್ಲಿ ಅನ್ಯಾಯ ಆಗ್ತಾ ಇದೆ. ಇಲ್ಲಿ ಮಂಗಳೂರಿನಲ್ಲಿ ಕೂಡ ಆಗಿದೆ, ಎಲ್ಲ ಕಡೆ ಆಗ್ತಾ ಇದೆ. ಅಂದರೆ ಇಲ್ಲಿ ಹಿಂದೂ ಸಮಾಜ, ಹಿಂದೂ ಯುವ ಸೇನೆ ಇರಲಿ, ಬಜರಂಗ ದಳ ಇರಲಿ, ವಿಶ್ವ ಹಿಂದೂ ಪರಿಷತ್ತಲ್ಲಿ ಎಲ್ಲ ಗಟ್ಟಿಯಾಗಿದ್ದಾರೆ ಇಲ್ಲಿ. ಹಾಗಾದರೂ ಕೂಡ ಅನ್ಯಾಯ ಆಗ್ತಾ ಇದೆ. ಈಗ ನಾನು ಮೊನ್ನೆ ಕೇರಳಕ್ಕೆ ಹೋಗಿದ್ದೇನೆ, ವಿಶ್ವ ದಿವಸ 15ಕ್ಕೆ, ಅಲ್ಲಿ ವಿಶ್ವ ಅಂತ ಹೇಳ್ತಾರೆ. ನಾನು ನನ್ನೊಬ್ಬ ಫ್ರೆಂಡ್ ನಮ್ಮ ಮನೆಗೆ ಹೋದಾಗ ಏನಪ್ಪ ಇವತ್ತು ವಿಶೇಷ ಅಂತ ಕೇಳಿದರು. ನಾನು ಅಂದರೆ ವಿಶ್ವ ದಿವಸ ಅಲ್ಲಿ ವೆಜಿಟೇರಿಯನ್ ಮಾಡ್ತಾರೆ, ಪಾಯಸ ಮಾಡ್ತಾರೆ, ವೆಜಿಟೇರಿಯನ್ ಊಟ. ನನ್ನ ಮನೆಯಲ್ಲಿ ದನದ ಮಾಂಸ ಇದೆ ಬೇಕಾ ಅಂತ. ಅಲ್ಲಿ ಹಾಗೆ ಯಾಕಂತ ಹೇಳಿದ್ರೆ ನಾನು ಕೇಳಿದೆ, ಇದು ಯಾರು ನಿಮಗೆ ಆದೇಶ ಕೊಡಿ? ಇಲ್ಲಿ ಕಮ್ಯುನಿಸ್ಟರು ಕೊಟ್ಟದಂತ. ಕಮ್ಯುನಿಸ್ಟರು ಬ್ರಾಂಚ್ ಸೆಕ್ರೆಟರಿ ನಮ್ಮ ಹಿಂದೂ ಜಾತಿಯವರ ಮನೆಯಲ್ಲಿ ದನದ ಮಾಂಸ ಮಾಡಬೇಕು ವಿಶ್ವ ದಿವಸ. ನನಗೆ ತುಂಬ ಬೇಜಾರಾಗಿದೆ. ನಾನು ನಮಸ್ಕಾರ ಅಂತೇಳಿ ನಾನು ವಾಪಸ್ ಬಂದದ್ದು, ಬೇಡ ನಿಮ್ಮ ಮನೇಲಿ ಊಟ ಬೇಡ ಅಂತೇಳಿ. ಆದರೆ ಶಬರಿಮಲೆಯಲ್ಲಿ ಕೂಡ
ಎಲ್ಲರಿಗೂ ಗೊತ್ತು ಅಲ್ಲಿ ಎಷ್ಟು ಅನ್ಯಾಯ ಮಾಡಿದ್ದಾರೆ ನಮ್ಮ ಸಮಾಜಕ್ಕೆ ಅಂತೇಳಿ. ಇಲ್ಲಿನ ಎಲ್ಲ ಹಿಂದೂ ನಮ್ಮ ಸಂಘಟನೆಗಳು ನನಗೆ ತುಂಬ ಸಹಕಾರ ಕೊಟ್ಟರು. ಇವರು ಪುರುಷೋತ್ತಮ ಕಲ್ಲಪ್ಪ ಕೂಡ ತುಂಬ ನಾವು ಹೋರಾಟ ಮಾಡಿದ್ದೇವೆ, 5-6 ದಿವಸ ನಾವು ಕಂಟಿನ್ಯೂ ಮಾಡಿದ್ದೇವೆ ಇಲ್ಲಿ. ಅಷ್ಟೇ, ನಾನು ಎಲ್ಲರೂ ಹೇಳಿದ್ದಾರೆ, ನಮ್ಮ ತಂಗಿ ಇವರು ಚೈತ್ರ ಕುಂದಾಪುರ ನಮ್ಮ ಧರ್ಮದ ಬಗ್ಗೆ ಎಲ್ಲ ಹೇಳಿದ್ದಾರೆ. ಇನ್ನು ಮುಂದೆ ಕೂಡ ನಾನು ಎಲ್ಲ ನಮ್ಮ ಸಮಾಜದವರೆಲ್ಲ ಒಗ್ಗಟ್ಟಾಗಿ ನಾವು ನಮಗೆ ಬರುವ ಅನ್ಯಾಯಕ್ಕೆ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕಂತೇಳಿ ಎಲ್ಲರ ಹತ್ರ ವಿನಂತಿ ಮಾಡ್ತಾ ಇದ್ದೇನೆ. ನನಗೆ ಇಲ್ಲಿ ಒಂದು ಜವಾಬ್ದಾರಿ ಕೊಟ್ಟ ಇಲ್ಲಿ ಹಿಂದೂ ಯುವ ಸೇನೆ ಕೊರಗಜ್ಜ ಸಾಕೆಯ ಎಲ್ಲ ಇವರಿಗೆ ಪದಾಧಿಕಾರಿಗಳು ಅವರಿಗೆಲ್ಲ ನಾನು ನನ್ನ ಶುಭ ಕೋರು ಹೇಳ್ತೇನೆ. ಸಮಾಜಕ್ಕೆ ಅನ್ಯಾಯವಾದಾಗ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಬೇಕು ಎನ್ನುವಂಥದ್ದು ಇವರ ನುಡಿಮುತ್ತುಗಳ ತಾತ್ಪರ್ಯ. ಕೃತಜ್ಞತೆಯನ್ನು ಸಮರ್ಪಿಸುತ್ತಾ ಇದೀಗ ಧನ್ಯವಾದ ಸಮರ್ಪಣೆ. ಹಿಂದೂ ಯುವ ಸೇನೆ ಕೊರಗಜ್ಜ ಶಾಖೆ ಕೆರೆಬೇಲ್ಗುಡ್ಡೆ ವಿಜಯನಗರ ಇದರ 18ನೇ ವಾರ್ಷಿಕ ಉತ್ಸವದ ಧಾರ್ಮಿಕ ಸಭಾ ಕಾರ್ಯಕ್ರಮದ ಸಭಾ ಅಧ್ಯಕ್ಷತೆಯನ್ನು ಅಲಂಕರಿಸಿದಂತಹ ಸನ್ಮಾನ್ಯ ಶ್ರೀ ಗಣೇಶ್ ಪುದವಾಳ್, ಸಂಚಾಲಕರು ಶ್ರೀ ಕ್ಷೇತ್ರ ಶಬರಿಮಲೆ ಸಂರಕ್ಷಣಾ ಸಮಿತಿ ಮಂಗಳೂರು ಇವರಿಗೆ ಹಿಂದೂ ಯುವ ಸೇನೆ ಕೊರಗಜ್ಜ ಶಾಖೆ ಕೆರೆಬೇಲ್ಗುಡ್ಡೆ ವಿಜಯನಗರ ಇದರ ವತಿಯಿಂದ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆಯೇ ದೀಪ ಪ್ರಜ್ವಲನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದಂತಹ ಸನ್ಮಾನ್ಯ ಶ್ರೀ KT ಸುವರ್ಣ, ಅಧ್ಯಕ್ಷರು ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಉಳ್ಳಾಲ ಇವರಿಗೂ ಹಿಂದೂ ಯುವ ಸೇನೆ ಕೊರಗಜ್ಜ ಶಾಖೆ ಕೆರೆಬೇಲ್ಗುಡ್ಡೆ ವಿಜಯನಗರ ಇದರ ವತಿಯಿಂದ ಅನಂತ ಧನ್ಯವಾದಗಳು. ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದಂತಹ ಸನ್ಮಾನ್ಯ ಶ್ರೀ ಚಂದ್ರಹಾಸ್ ಅಡ್ಯಂತ್ಯಾಯ ಆಡಳಿತ ಮುಕ್ತೇಶ್ವರರು ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ದೇರ್ಲಕಟ್ಟೆ ಇವರಿಗೂ ಅನಂತ ಧನ್ಯವಾದಗಳು. ಮಾತಿನ ಮೂಲಕ ಜನಮಾನಸದಲ್ಲಿ ಧಾರ್ಮಿಕ ಚಿಂತನೆಯನ್ನು ಮೂಡಿಸಿದಂತಹ ಶ್ರೀ ಚೈತ್ರ ಕುಂದಾಪುರ ಮಾಜಿ ABVP ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ ಇವರಿಗೂ ಕೂಡ ಅನಂತ ಧನ್ಯವಾದಗಳು.